ಓಕೆ. ಪುನಃ ಪರಾತ್ಮನು ಸರ್ವಶಕ್ತನಾಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಪ್ರಖರವಾಗಿದ್ದು ಪ್ರಾರ್ಥಿಸಲು ಕೂಡಿಕೊಂಡಂತಹ ದೇವರ ಮನೆಗೆ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವಾಗಿದ್ದೇನೆ. ದೇವರು ನಮ್ಮ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆಶೀರ್ವಾದವಾದ ಸುವಾರ್ತೆ 23ರಿಂದ 26 ಆಗ ಯೇಸು ತನ್ನ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯ ಪರಲೋಕದಲ್ಲಿ ಸೇರುವುದು ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ಶಿಲುಬೆಯಲ್ಲಿ ತಿರುಗಿ ಹೇಳುತ್ತೇನೆ ಅಂದನು. ಶಿಷ್ಯರು ಇದನ್ನು ಕೇಳಿ ಆಶ್ಚರ್ಯಪಟ್ಟು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಅಂದನು. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮನ್ನು ಪ್ರಾರ್ಥನೆಯನ್ನು ಆಶೀರ್ವದಿಸಬೇಕಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಸ್ವಾಗತಿಸ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನು, ದಯಾಮಯನು, ಪ್ರೀತಿ ಸಾಗರನು, ನೀತಿ ಸ್ವರೂಪನು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನಾಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ಪ್ರಾರ್ಥಿಸುವಂತ ಈ ಸುಸಂದರ್ಭವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಹೊಸ ದಿನವನ್ನು ಕೊಟ್ಟಿದ್ದಿ, ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದ್ದಿ ರಾಜ, ನಿನಗೆ ಸ್ತೋತ್ರಪ್ಪ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗ್ಯೂ ನಮ್ಮನ್ನಾದರೂ ಜೀವ ಬಾಧ್ಯರ ಪಟ್ಟಿಯಲ್ಲಿ ಇರಿಸಿದೆಯಲ್ಲಪ್ಪ, ನಿನಗೆ ಸ್ತೋತ್ರಪ್ಪ. ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವೇ, ನಿನಗೆ ಸ್ತೋತ್ರಪ್ಪ. ಪರಲೋಕ ರಾಜನು ನೀನು, ಸರ್ವಶಕ್ತನು ನೀನು, ಸರ್ವವ್ಯಾಪಿಯು, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿದ್ದೀಯಲ್ಲಪ್ಪ. ಸರ್ವವನ್ನು ಸೃಷ್ಟಿ ಮಾಡಿ ಪರಿಪಾಲಿಸುತ್ತಾ ಬಂದಿರುವ ಆತನು ನೀನೇ ಪ್ರಭು, ನಿನಗೆ ಸ್ತೋತ್ರಪ್ಪ. ಅಪ್ಪ, ಈ ಸಭೆಯನ್ನು ಆಶೀರ್ವದಿಸು ಕರ್ತನೆ, ಅಭಿವೃದ್ಧಿಪಡಿಸು ರಾಜ. ಅಪ್ಪ ತಂದೆ, ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಕೊಂಡಾಡುವಾಗ ನಮ್ಮ ಪಾಪಗಳು, ಶಾಪಗಳು ಬಿಡುಗಡೆ ಆಗುತ್ತದೆ. ಅದಕ್ಕಾಗಿ ಸ್ತೋತ್ರಪ್ಪ. ಸರ್ವಶಕ್ತನೇ, ನಿನಗೆ ಸ್ತೋತ್ರ. ಇಮ್ಮಾನುವೇಲನೇ, ಎಬಿನೇಜರನೇ, ಎಲ್ಶಡಾಯ್ ದೇವರೇ, ನಿನಗೆ ಸ್ತೋತ್ರ. ನೀನು ಯೆಹೋವ ರೂವ ಕರ್ತನೆ. ನಮ್ಮನ್ನು ಎಷ್ಟು ಮಟ್ಟಿಗೆ ತೋಳಗಳ ಕೈಲಿ ಸಿಕ್ಕಿ ಹಾಕಿಕೊಳ್ಳದಂತೆ ನಮ್ಮನ್ನು ಸಂರಕ್ಷಿಸಿ ಹಸಿರುಗಾವಲುಗಳಲ್ಲಿ ನಮ್ಮನ್ನು ತಂಗಿಸಿದ್ದಿ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡಿ ನಮ್ಮನ್ನು ಉಜ್ಜೀವಿಸ ಮಾಡಿ ನಿನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾ ಬಂದಿದೆಯಲ್ಲ ರಾಜ, ನಿನಗೆ ಸ್ತೋತ್ರಪ್ಪ. ಹೌದು ಕರ್ತನೆ, ನಮ್ಮ ಬಗ್ಗೆ ಆಲೋಚನೆ ಉಳ್ಳವನಾಗಿದ್ದಿ. ನಮ್ಮ ಆಲೋಚನೆಗಳಿಗಿಂತ ನಿನ್ನ ಆಲೋಚನೆಯು, ನಮ್ಮ ಮಾರ್ಗಗಳಿಗಿಂತ ನಿನ್ನ ಮಾರ್ಗವು, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿ ನಮ್ಮ ಮೇಲೆ ನಿನ್ನ ಪ್ರೀತಿ ಇಟ್ಟಿದ್ದೀಯಲ್ಲಪ್ಪ, ನಿನಗೆ ಸ್ತೋತ್ರಪ್ಪ. ಸರ್ವಶಕ್ತನೇ, ನಿನ್ಗೆ ಸ್ತೋತ್ರ. ಪರಿಶುದ್ಧನೇ, ನಿನ್ಗೆ ಸ್ತೋತ್ರ. ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ಆತನು ನೀನಪ್ಪ. ಅಪ್ಪ, ನಿನಗೆ ಸ್ತೋತ್ರಪ್ಪ. ಸ್ತೋತ್ರ ರಾಜ. ಅಪ್ಪ, ಸಭೆಯ ಪಾಲಕರನ್ನು, ಅವರ ಕುಟುಂಬವನ್ನು ಆಶೀರ್ವದಿಸು. ಸಭಿಕರಲ್ಲಿರುವ ಕುಟುಂಬಗಳನ್ನು, ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸು ದೇವರೇ. ಈ ಕೊನೆಯ ಕಾಲದಲ್ಲಿ ಕರ್ತನೆ, ನಾವು ನಿನಗಾಗಿ ಜೀವಿಸುತ್ತಾ ನಿನ್ನ ಮಾರ್ಗದಲ್ಲಿ ನಾವು ನಡೀತಾ ಬರುವಂತೆ ನಮ್ಮನ್ನು ಆಶೀರ್ವದಿಸು. ಜ್ಞಾಪಕ ಪಟ್ಟಿಯಲ್ಲಿರಿಸು ಕರ್ತನೆ, ನಿನಗೆ ಸ್ತೋತ್ರಪ್ಪ. ಪರಿಶುದ್ಧನೇ, ನೀನೇ ಆದಿಯೂ ಅಂತ್ಯವೂ ಆಗಿದ್ದುಕೊಂಡು ಈ ಸಭೆಯನ್ನು ನಡೆಸಿಕೊಡಬೇಕೆಂದು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ, ಆಮೇನ್. ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ.
ಸಹೋದರಿ ಆನೆಯವರು ನಮಗೋಸ್ಕರ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ನಮಸ್ಕಾರ ಬಂದಿರುವಂತ ಎಲ್ಲರಿಗೂ ನಮಸ್ಕಾರ. ಬಾಯಾರಿದ ಜಿಂಕೆಯಂತೆ ನನ್ನೇಸುವೆ ನಿಂಗಾಗಿಯೇ, ಬಾಯಾರಿದ ಜಿಂಕೆಯಂತೆ ನನ್ನೇಸುವೆ ನಿಂಗಾಗಿಯೇ, ನನ್ನಾತ್ಮವು ಹಾತೊರೆಯುವುದು ನಿನ್ನೊಂದಿಗೆ ಒಂದಾಗಲು, ಜೀವ ಮುಕ್ತಿಯೇ ಹರಿಯುತ್ತೀರಿಗೆ ಬಾಯಾರಿಕೆ ಹಸಿರು ಏಸುವೆ, ನಿನ್ನ ಬಯಸುವೆ ನೀ ಎನ್ನ ತೃಪ್ತಿಯೇ, ನಿನ್ನ ಬಯಸುವೆ ನೀ ಎನ್ನ ತೃಪ್ತಿಯೇ, ಭರವಸಾದಿಂದ ನಿನ್ ಬಳಿಗೆ ಬಾರುವೆ, ಭರವಸಾದಿಂದ ನಿನ್ ಬಳಿಗೆ ಬಾರುವೆ, ಬಾಯಾರಿದ ಜಿಂಕೆಯಂತೆ ನನ್ನೇಸುವೆ ನಿನ್ಗಾಗಿಯೇ, ನೀನಿಲ್ಲದೆ ನಾ ಬರಡು ಭೂಮಿಯೇ, ಎಳೆಯುವುದಿರಿದ ನಾ ಪರಿವಾರವೇ, ಫಲವ ಬೀಡಲು ನಿನ್ ಜೀವರಾಸವು, ಫಲವ ಬೀಡಲು ನಿನ್ ಜೀವರಾಸವು, ಸುರಿಸು ಏಸುವೆ ನಿನ್ ಬಳಿಗೆ ಬಾರುವೆ, ಸುರಿಸು ಏಸುವೆ ನಿನ್ ಬಳಿಗೆ ಬಾರುವೆ, ಬಾಯಾರಿದ ಜಿಂಕೆಯಂತೆ ನನ್ನೇಸುವೆ ನಿನ್ಗಾಗಿಯೇ, ಬೆಂದ ಬದುಕಿಗೆ ತೋರಿ ಕರುಣೆಯ, ಗಡಿಸಿ ಹೃದಯಕ್ಕೆ ನಿನ್ನ ಪ್ರೀತಿಯ, ಉಕ್ಕಿ ಹರಿಯಲು ನಿನ್ನ ಪ್ರೀತಿಯು, ಉಕ್ಕಿ ಹರಿಯಲು ನಿನ್ನ ಪ್ರೀತಿಯು, ತೆರೆದು ನಿಲ್ಲುವೆ ನನ್ನ ಹೃದಯವಾ, ತೆರೆದು ನಿಲ್ಲುವೆ ನನ್ನ ಹೃದಯವಾ, ಬಾಯಾರಿದ ಜಿಂಕೆಯಂತೆ ನನ್ನೇಸುವೆ ನಿನ್ಗಾಗಿಯೇ, ನನ್ನಾತ್ಮವು ಹಾತೊರೆಯುವುದು ನಿನ್ನೊಂದಿಗೆ ಒಂದಾಗಲು, ಬಾಯಾರಿದ ಜಿಂಕೆಯಂತೆ ನನ್ನೇಸುವೆ ನಿನ್ಗಾಗಿಯೇ. ಥ್ಯಾಂಕ್ ಯು ಅಂಕಲ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗೋಣ. ಮತ್ತಾಯಿ ಬರೆದಂತಹ ಸುವಾರ್ತೆ 19ನೇ ಅಧ್ಯಾಯ 23ರಿಂದ 26 ವಚನಗಳ ತನಕ ನಾವು ನೋಡುವಾಗ ಇಲ್ಲಿ ಹೀಗೆ ಬರೆದಿರುವುದನ್ನು ನಾವು ಕಾಣುತ್ತೇವೆ. ಆಗ ಯೇಸು ತನ್ನ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂದನು. ಶಿಷ್ಯರು ಇದನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು, ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಈ ಭೂಮಿ ಮೇಲೆ ಮನುಷ್ಯರಿಗೆ ಅಸಾಧ್ಯವಾಗಿರುವಂಥದ್ದು ದೇವರಿಗೆ ಮಾತ್ರ ಸಾಧ್ಯ ಎಂಬುದನ್ನ ದೇವರ ವಾಕ್ಯದ ಮುಖಾಂತರವಾಗಿ ಕರ್ತನು ನಮಗೆ ತಿಳಿಸುವಂತನಾಗಿದ್ದಾನೆ. ಅನೇಕ ಕಾರ್ಯಗಳು ಮಾನವನ ಬದುಕಿನಲ್ಲಿ ಅಸಾಧ್ಯವಾದವುಗಳಾಗಿವೆ. ದೇವರು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಅನೇಕರಿಗೆ ಈ ಮಾತುಗಳನ್ನ ಕೇಳಿದನು. ಬೆಳ್ಳಗಾಗಿರುವ ನಿಮ್ಮ ತಲೆಯ ಕೂದನ್ನ ಕಪ್ಪಾಗಿ ಮಾಡೋದಕ್ಕಾಗಲಿ, ಕಪ್ಪಾಗಿರುವಂತಹ ನಿಮ್ಮ ತಲೆಯ ಕೂದಲನ್ನ ಬೆಳ್ಳಗೆ ಮಾಡುವುದಕ್ಕೆ ನಿಮ್ಮಿಂದಾದೀತೆ. ನಮ್ಮಿಂದ ಈ ಭೂಮಿ ಮೇಲೆ ಏನು ಸಾಧ್ಯವಿಲ್ಲ. ನಾವು ಏನು ಮಾಡಕ್ಕಾಗುವುದಿಲ್ಲ. ನಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸಿಕೊಳ್ಳಲು, ನಮ್ಮ ಜೀವಿತದಲ್ಲಿ ನಾವು ನೆನೆಸದನ್ನ ಸಾಧಿಸಿಕೊಳ್ಳಲು
ನಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳಲು, ನಮ್ಮ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸಿಕೊಳ್ಳಲು ಮತ್ತು ಈ ಭೂಮಿ ಮೇಲೆ ನಮಗೆ ಬೇಕಾದದನ್ನ ಪಡೆದುಕೊಳ್ಳಲು ಅದು ನಮ್ಮಿಂದ ಸಾಧ್ಯವಿಲ್ಲ. ಅದು ದೇವರಿಗೆ ಮಾತ್ರ ಸಾಧ್ಯ. ಮತ್ತು ಅಸಾಧ್ಯವಾದದ್ದನ್ನ ಮಾಡುವಂತವನು ದೇವರಾಗಿದ್ದಾನೆ. ಈ ಭೂಮಿಯ ಮೇಲೆ ಪ್ರತಿಯೊಬ್ಬ ಮನುಷ್ಯನು ದಿನನಿತ್ಯವೂ ಬದುಕಬೇಕಾದ ಎಲ್ಲವನ್ನ ದೇವರು ಒದಗಿಸಿಕೊಡುತ್ತಿರುವುದರಿಂದಲೇ ಮನುಷ್ಯನು ಜೀವಿಸುತ್ತಾ ಬದುಕುತ್ತಾ ಈ ಭೂಮಿ ಮೇಲೆ ಎಲ್ಲಾ ಕಾರ್ಯಗಳಲ್ಲಿ ಎಲ್ಲವನ್ನ ಅನುಭವಿಸುತ್ತಾ ಜೀವಿಸುತ್ತಿದ್ದಾನೆ. ಒಂದು ವೇಳೆ ದೇವರ ಕೃಪೆ ಆತನಿಂದ ಅಗಲಿಸಲ್ಪಟ್ಟರೆ ಮನುಷ್ಯನಿಗೆ ಈ ಭೂಮಿ ಮೇಲೆ ಎಲ್ಲಾ ಕಾರ್ಯಗಳು ಅಸಾಧ್ಯವಾಗಿ ಬಿಡುತ್ತವೆ. ಉಸಿರಾಡುವುದು ಕೂಡ ಅಸಾಧ್ಯವಾಗಿ ಬಿಡುತ್ತದೆ. ಉಸಿರು ನಿಂತು ಹೋಗಿಬಿಡುವಂತದ್ದಾಗಿರ್ತದೆ. ಆದುದರಿಂದ ಬದುಕುವ ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲವನ್ನ ಸಾಧಿಸತಕ್ಕಂಥವನು ದೇವರೇ. ಆತನಿಗೆ ಮಾತ್ರ ಎಲ್ಲವೂ ಸಾಧ್ಯ. ನಾವು ಕಂಡಂತ ಕನಸುಗಳನ್ನ ನನಸಾಗಿಸಿಕೊಳ್ಳಬೇಕಾದರೆ, ನಾವು ಮನಸ್ಸು ಮಾಡಿದ್ದನ್ನ ಮಾಡಿ ಸಂಪೂರ್ಣಗೊಳಿಸಬೇಕಾದ್ರೆ, ಈ ಭೂಮಿ ಮೇಲೆ ಯಾವುದೇ ಒಂದು ಕೆಲಸವನ್ನ ನಾವು ಸಾಧಿಸಿ ಅವುಗಳನ್ನ ಪೂರೈಸಬೇಕಾದರೆ ಎಲ್ಲದಕ್ಕೂ ದೇವರೇ ನಮ್ಮ ಜೊತೆಯಲ್ಲಿದ್ದು ಕಾರ್ಯ ಮಾಡುತ್ತಿರುವುದರಿಂದ ಅದು ಸಾಧ್ಯವಾಗುವಂತದ್ದಾಗಿದೆ. ಅನೇಕ ಸಾರಿ ನಾವು ಏನೇ ಮಾಡಿದರೂ ನಮಗೆ ಕೈಗೆಟುಕದಂತ ಕಾರ್ಯಗಳನ್ನ ಅವುಗಳನ್ನ ಸಂಪೂರ್ಣವಾಗಿ ನೆರವೇರಿಸುವಂತ ಶಕ್ತಿ ದೇವರಲ್ಲಿ ಮಾತ್ರ ಇದೆ ಎಂಬುದನ್ನ ಮನುಷ್ಯನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿಯೇ ದೇವರು ಅನೇಕ ವಿಷಯಗಳಲ್ಲಿ ಅನೇಕ ಕಾರ್ಯಗಳನ್ನ ನಾವು ಮಾಡೋದಕ್ಕೆ ಅಸಾಧ್ಯವಾದವುಗಳಾಗಿವೆ. ಇಲ್ಲಿ ನಾವು ನೋಡ್ತೇವೆ, ಐಶ್ವರ್ಯವಂತರು ದೇವರ ರಾಜ್ಯವನ್ನ ಸೇರುವುದು ಕಷ್ಟ ಎಂಬುದಾಗಿ ಹೇಳುವಾಗ ಶಿಷ್ಯರಿಗೆ ಈ ಮಾತು ಗೊಂದಲಮಯವಾಗ್ತದೆ. ಹಾಗಾದ್ರೆ ರಕ್ಷಿಸಲ್ಪಡಬೇಕಾದ್ರೆ ಏನ್ ಮಾಡಬೇಕು? ನಿತ್ಯ ಜೀವವನ್ನು ಹೊಂದಬೇಕಾದ್ರೆ ಏನ್ ಮಾಡಬೇಕು? ಪರಲೋಕಕ್ಕೆ ಹೋಗಬೇಕಾದ್ರೆ ಏನ್ ಮಾಡಬೇಕು? ಅದು ಶ್ರೀಮಂತರಿಗೂ ಅಸಾಧ್ಯವಾದ್ರೆ ಇನ್ಯಾರಿಗ್ ಸಾಧ್ಯ? ಅವಾಗ ದೇವರು ಅವರಿಗೆ ಉತ್ತರವಾಗಿ ಹೇಳ್ತಾನೆ, ಶ್ರೀಮಂತರಾಗಲಿ ಬಡವರಾಗಲಿ ಯಾವುದೇ ವಿಷಯವು ಮನುಷ್ಯರಿಗೆ ಅಸಾಧ್ಯವೇ. ಆದ್ರೆ ಎಲ್ಲವುಗಳನ್ನ ಸಾಧ್ಯ ಮಾಡುವ ಆತನು ಮಾತ್ರ ಯೇಸು ಕ್ರಿಸ್ತನೇ ದೇವರು ಎಂಬುದಾಗಿ ಅವರಿಗೆ ತಿಳಿಸಲು ಇಚ್ಛಿಸುತ್ತಾರೆ. ಕ್ರಿಸ್ತನು ತನ್ನ ಶಿಷ್ಯರ ಜೊತೆಯಲ್ಲಿ ಅನೇಕ ಸಾರಿ ಈ ಮಾತುಗಳನ್ನು ಹೇಳಿದ, ನನ್ನನ್ನು ಬಿಟ್ಟು ನೀವೇನನ್ನು ಮಾಡಲಾರದೆ. ಕ್ರಿಸ್ತನನ್ನ ಬಿಟ್ಟು, ಸೃಷ್ಟಿಕರ್ತನನ್ನ ಬಿಟ್ಟು ಈ ಭೂಮಿ ಮೇಲೆ ಯಾವ ವ್ಯಕ್ತಿಯು, ಯಾವ ಮನುಷ್ಯನು ಏನನ್ನು ಮಾಡಲಿಕ್ಕೆ ಸಾಧ್ಯ? ಆದುದರಿಂದಲೇ ದೇವರು ಅನೇಕ ಸಾರಿ ಅವರಿಗೆ ತಿಳಿಸಿದರು, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಿಗೆ ತುತ್ತಾಗುವಂತ ಈ ಲೋಕದ ಹುಲ್ಲುಗಳು, ಮರಗಳು, ಗಿಡಗಳು ಬೆಳೆಯುವ ರೀತಿಯನ್ನು ನೋಡಿರಿ. ಅವುಗಳು ನಾಳೆಯ ಬಗ್ಗೆ ಚಿಂತಿಸುವುದಿಲ್ಲ. ಅವುಗಳಿಗೆ ಬೇಕಾದದ್ದೆಲ್ಲವನ್ನ ದೇವರು ಎಷ್ಟೋ ಹೆಚ್ಚಾಗಿ ಒದಗಿಸಿಕೊಡ್ತಾನೆ. ಹಾಗೆಯೇ ನಿಮಗೆ ಬೇಕಾದದ್ದನ್ನು ಕರ್ತನು ಒದಗಿಸಿಕೊಡ್ತಾನೆ. ಮತ್ತು ನಿಮ್ಮಿಂದ ಆಗಲಾರದಂತ ಕಾರ್ಯಗಳನ್ನ ನಿಮಗಾಗಿ ಆತನೇ ಮಾಡುವಂತನಾಗಿದ್ದಾನೆ. ಯಾಕಂದ್ರೆ ಆತನು ಸರ್ವಶಕ್ತನು, ಉನ್ನತೋನ್ನತನು, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ. ಅನೇಕ ಸಾರಿ ನಮ್ಮ ನಂಬಿಕೆಗಳು, ನಿರೀಕ್ಷೆಗಳು ನಾವು ನೆನೆಸಿದ್ದು ನಮ್ಮ ಕೈಗೆ ನಿಲುಕದೆ ಹೋದಾಗ, ನಾವು ಅಂದುಕೊಂಡದ್ದು ಆಗದೆ ಹೋದಾಗ ನಾವು ಹತಾಶರಾಗಿ ಬಿಡುತ್ತೇವೆ. ಅಂತ ಸಮಯದಲ್ಲಿ ನಾವು ವಿಶ್ವಾಸವನ್ನ ಕಳೆದುಕೊಳ್ತೇವೆ. ಆವಾಗ ದೇವರು ಈ ಮಾತನ್ನ ಹೇಳುವಂತವನಾಗಿದ್ದಾನೆ. ಇಲ್ಲಿ ಈ ರೀತಿ ಹೇಳುವಂತವನಾಗಿದ್ದಾನೆ. ಆದಿಕಾಂಡ 11ನೇ ಅಧ್ಯಾಯ 29ರಿಂದ 30ನೇ ವಚನದ ತನಕ. ಆದಿಕಾಂಡ 11ನೇ ಅಧ್ಯಾಯ 29ರಿಂದ 30 ವಚನದ ತನಕ.
ಅಬ್ರಹಾಮನು ನಾಹೋರನು ಮದುವೆ ಮಾಡಿಕೊಂಡರು. ಅಬ್ರಹಾಮನ ಹೆಂಡತಿಯು ಸಾರಳು. ಅಬ್ರಹಾಮನ ಹೆಂಡತಿಯ ಹೆಸರು ಸಾರಳು. ನಾಹೋರನ ಹೆಂಡತಿಯ ಹೆಸರು ಮಿಲ್ಕಾ. ಈಕೆಯು ಹಾರಾನನ ಮಗಳು. ಹಾರಾನನು ಮಿಲ್ಕಳಿಗೂ ಇಸ್ಕಳಿಗೂ ತಂದೆಯಾದ. ಸಾರಯಳು ಬಂಜೆಯಾಗದಿದ್ದರಿಂದ ಆಕೆಗೆ ಮಕ್ಕಳಿರಲಿಲ್ಲ. ಬಂಜೆ ಎಂಬುದಾಗಿ ಹೇಳುವಾಗ ಮಕ್ಕಳನ್ನ ಹೆರುವುದು ಅಸಾಧ್ಯ. ಇದನ್ನ ನಾವು ಲೋಕದ ಜೀವಿತದಲ್ಲಿ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಕಣ್ಣಾರೆ ಕಂಡು ನೋಡಿದವರಾಗಿರ್ತೇವೆ. ಅನೇಕರಿಗೆ ಮಕ್ಕಳು ಇರೋದಿಲ್ಲ. ಜೀವಿತ ಕಾಲವೆಲ್ಲ ಮಕ್ಕಳಿಲ್ಲದೆ ಬದುಕ್ತಾರೆ. ಅದಕ್ಕೆ ಕಾರಣ ಬಂಜೆತನ ಎಂಬುದಾಗಿ ನಾವು ನೋಡುವಂಥದ್ದು. ಆದರೆ ಈ ಬಂಜೆತನವನ್ನ ನೀಗಿಸುವಂಥದ್ದು ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯವೇ. ಅದನ್ನ ನೀಗಿಸುವುದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಅದು ಅಸಾಧ್ಯವಿಲ್ಲ ಎಂಬುದಾಗಿ ದೇವರು ತನ್ನ ಮಕ್ಕಳ ಜೀವಿತದಲ್ಲಿ ಈ ಭೂಮಿಗೆ ಅದನ್ನ ತೋರಿಸಿಕೊಡುವಂತವನಾಗಿದ್ದಾನೆ. ಆದಿಕಾಂಡ 18ನೇ ಅಧ್ಯಾಯ 9ರಿಂದ 15ನೇ ವಚನ ತನಕ ನಾವು ನೋಡುವಾಗ ಅಲ್ಲಿ ಹೀಗೆ ನಮಗೆ ತಿಳಿಸುವಂತದ್ದಾಗಿದೆ. ಬಳಿಕ ಅವರು ಅವನನ್ನು, ನಿನ್ನ ಪತಿಯಾದ ಸಾರಳು ಎಲ್ಲಿದ್ದಾಳೆ, ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು, ಅಗೋ ಗುಡಾರದಲ್ಲಿದ್ದಾಳೆ ಅನ್ನನು. ಅದಕ್ಕಾತನು, ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅನ್ನನು. ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು. ಅಬ್ರಹಾಮನು ಸಾರಳು ಬಹುವೃದ್ಧರಾಗಿದ್ದರು. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ, ನನ್ನಂತ ಮುದುಕಿಗೆ ಭೋಗವಾದಿತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಯೆಹೋವನು ಅಬ್ರಹಾಮನಿಗೆ, ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು? ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬಂಕಳು. ಆತನು, ಹಾಗನ್ನ ಬೇಡಮ್ಮ, ನೀನು ನಕ್ಕದುಂಟು ಅನ್ನನು. ದೇವರ ಸೇವಕನಾದಂತ ಅಬ್ರಹಾಮನು ನಂಬಿಕೆಗೆ ಮೂಲ ಪಿತೃ ಎಂಬುದಾಗಿ ಕರೆಸಲ್ಪಟ್ಟವನು. ನಂಬಿಕೆಗೆ ಯೋಗ್ಯನಾದವನು, ಅರ್ಹನಾದವನು. ತಂದೆಯಾದಂತ ದೇವರನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಗುಣ ಬುದ್ಧಿಯಿಂದ ಪ್ರೀತಿಸಲು ಆರಿಸಲ್ಪಟ್ಟವನು. ಆತನ ಜೀವಿತದಲ್ಲಿ ದೇವರು ಈ ಭೂಮಿ ಮೇಲೆ ಎಲ್ಲವನ್ನ ಮಾಡಲಿಕ್ಕೆ ಆತನಿಗೆ ಸಾಧ್ಯ ಎಂಬುದನ್ನ ಈ ಲೋಕದಲ್ಲಿ ನಂಬುವಂತ ಪ್ರತಿಯೊಬ್ಬ ಮಾನವನಿಗೂ ತಿಳಿಸುವುದಕ್ಕಾಗಿ ಈ ಮಹತ್ಕಾರವನ್ನ ಮಾಡುವಂತನಾಗಿದ್ದಾನೆ. ಸಾರಳು ಲೋಕ ರೀತಿಯಾಗಿ ಬಂಜೆ ಆಗಿರ್ತಾಳೆ. ಆಕೆಯ ಸುತ್ತಮುತ್ತ ಇರುವಂತಹ ಪ್ರತಿಯೊಬ್ಬರಿಗೂ ಗೊತ್ತು, ಸಾರಳು ಮಕ್ಕಳನ್ನು ಹಡಿಲಿಕ್ಕೆ ಆಗೋದಿಲ್ಲ. ಅದಾದ ನಂತರ ಆಕೆ 90 ವರ್ಷದ ಮುದುಕಿ ಆಗ್ಬಿಡ್ತಾಳೆ. ಈಗಂತೂ ನಿಶ್ಚಯವಾಗಿಯೂ ಅವರು ನಂಬಿರ್ತಾರೆ, ಇನ್ನು ಇವರಿಗೆ ಮಕ್ಕಳು ಆಗುವುದಿಲ್ಲ. ಆದರೆ ದೇವರು ಇವರಿಗೆ ವಾಗ್ದಾನ ಮಾಡಿದ, ಆಕಾಶದಷ್ಟು ನಕ್ಷತ್ರವಾಗುವಷ್ಟು, ನಕ್ಷತ್ರ ಗಣದಷ್ಟು ಸಂತಾನವನ್ನ ನಿಮಗೆ ಕೊಡ್ತೇನೆ. ಈಗ ಇವರು ನಂಬಿಕೆಯಲ್ಲಿ ಬದುಕಬೇಕು, ನಿರೀಕ್ಷೆಯಲ್ಲಿ ಜೀವಿಸಬೇಕು. ಮೊದಲೇ ಬಂಜೆ, ವಯಸ್ಸಾಗಿ ಹೋಗಿದೆ, ಇನ್ಯಾವುದರ ಮೇಲೆ ನಿರೀಕ್ಷೆ ಇಟ್ಕೊಳ್ಬೇಕು? ನಿರೀಕ್ಷೆಗಳೆಲ್ಲ, ಭರವಸೆಗಳೆಲ್ಲ ಸುಳ್ಳಾಗಿ ಹೋಗಿದ್ದವು. ಹೀಗೆ ಆಕೆ ಕನಸುಗಳು ಭಗ್ನವಾಗಿತ್ತು, ಸುಟ್ಟು ಬೂದಿಯಾಗಿ ಹೋಗಿತ್ತು. ಇಂಥ ಸಮಯದಲ್ಲಿ ದೇವರು ಅವರನ್ನ ಸಂಧಿಸ್ತಾರೆ, ದೇವದೂತರನ್ನ ಅವರ ಮನೆಗೆ ಕಳಿಸ್ತಾರೆ. ಅಲ್ಲಿ ಅವರು ಈ ಅಸಾಧ್ಯವಾದಂತ ಕಾಲದಲ್ಲಿ ಅವರನ್ನ ಸಂಧಿಸಿ ಮಾತುಗಳನ್ನು ಹೇಳ್ತಾರೆ.
ಅಬ್ರಾಹ್ಮನಿಗೆ ಕೇಳ್ತಾನೆ, ನಿನ್ನ ಪತ್ನಿಯಲ್ಲಿ? ಅವಳು ಗುಡಾರದಲ್ಲಿ ಹಿಂದೆ ಕುಳಿತಿರ್ತಾಳೆ. ಆಗ ಈ ಮಾತುಗಳು ಅವಳಿಗೆ ಕೇಳುವ ಹಾಗೆ ದೂತರು ಹೇಳ್ತಾರೆ, ಮುಂದಿನ ಕಾಲದಲ್ಲಿ, ಮುಂದಿನ ವರ್ಷ ಇದೇ ವರ್ಷ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಈ ಮಾತು ಅವಳಿಗೆ ಆಶ್ಚರ್ಯ ಆಗ್ತದೆ. ತಿರುಗಿ ನಾನು ಬರೋ ತನಕ ನಿನಗೆ ಒಬ್ಬ ಮಗನಿರ್ತಾನೆ, ಮುಂದಿನ ವರ್ಷ ನಾನು ಬರ್ತೇನೆ, ಸಾರಳು ಮಗುವನ್ನು ಹಡಿತಾಳೆ. ಇದು ನಿಶ್ಚಯವಾಗಿ ಅಸಾಧ್ಯವಾದಂತ ಕಾರ್ಯ, ಇದು ಹೇಗೆ ಸಾಧ್ಯ? ಅವಾಗಳು ಮನಸ್ಸಿನಲ್ಲಿ ನಕ್ಕು ಬಿಡ್ತಾರೆ, ಇದು ಸಾಧ್ಯನಾ ದೇವರೇ? ಹೌದು, ಅನೇಕ ಸಾರಿ ಈ ಭೂಮಿ ಮೇಲೆ ನಡೆಯುವಂತ ಕಾರ್ಯಗಳನ್ನ ನೋಡುವಾಗ ನಾವು ಕೂಡ ಇದು ಅಸಾಧ್ಯವೇ ಎಂಬುದಾಗಿ ಅಂದುಕೊಳ್ತೇವೆ. ಹೌದು, ಇದು ನಮಗೆ ಅಸಾಧ್ಯ, ಆದರೆ ಸೃಷ್ಟಿಕರ್ತನಾದಂಥ ದೇವರಿಗೆ ಯಾವುದೂ ಅಸಾಧ್ಯವಿಲ್ಲ. ಆತನು ಮನಸ್ಸು ಮಾಡಿದ್ರೆ ಯಾವಾಗ ಏನು ಬೇಕಾದರೂ ಮಾಡಬಲ್ಲ ಆತನು ಮತ್ತು ಮಾಡುವಂತವನಾಗಿದ್ದಾನೆ. ಆದುದರಿಂದಲೇ ಈ ಲೋಕದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ಮೇಲೆ ಬಲವಾದ ನಂಬಿಕೆಯನ್ನಿಟ್ಟು ಬದುಕಬೇಕಾಗಿದೆ. ಮತ್ತು ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ದೇವರ ಮೇಲಣ ನಂಬಿಕೆಯು ಯಾವಾಗಲೂ ಹಸಿರಾಗಿ ಉಳಿದಿರುವಂತದ್ದಾಗಿದೆ. ಅದಕ್ಕಾಗಿಯೇ ಮನುಷ್ಯನು ಇವತ್ತು ಬಹುಪಾಲು ದೇವರ ಮೇಲೆ ನಂಬಿಕೆ ಇಟ್ಟು ಬದುಕುವಂತವನಾಗಿದ್ದಾನೆ. ಆದರೆ ಅನೇಕ ಸಾರಿ ನಮ್ಮ ನಂಬಿಕೆಗಳು ಸುಳ್ಳಾಗುವಂತ ಪರಿಸ್ಥಿತಿಗಳು ಎದುರಾದಾಗ ನಾವು ಹತಾಶರಾಗಿ ತೀರ್ಮಾನಕ್ಕೆ ಬಂದು ಬಿಡುತ್ತೇವೆ, ಇನ್ನು ಏನು ಆಗುವುದಿಲ್ಲ. ಅಂತ ಸಮಯದಲ್ಲಿ ದೇವರು ತನ್ನ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಇಲ್ಲಿ ನಮ್ಮಿಂದ ಅಸಾಧ್ಯ ಎಂಬುದಾಗಿ ನಾವು ಅಂದುಕೊಂಡಾಗ ಮಾತ್ರ ನಮ್ಮಿಂದ ಅಸಾಧ್ಯವಾದದ್ದನ್ನ ಸಾಧ್ಯವನ್ನಾಗಿ ಮಾಡುವುದಕ್ಕೆ ದೇವರು ನಮ್ಮನ್ನು ಉಪಯೋಗಿಸುವಂತವನಾಗಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಗೂ ಇಂಥ ಒಂದು ಸಂದರ್ಭ ಒದಗಿ ಬರಬೇಕು. ಇಲ್ಲವಾದರೆ ಎಲ್ಲವನ್ನ ತಾನೇ ಮಾಡಿದ್ದೇನೆ ಎಂಬತಕ್ಕಂಥ ತೀರ್ಮಾನಕ್ಕೆ ಬಂದು ದೇವರಿಗೆ ಸಲ್ಲಿಸಬೇಕಾದಂತ ಘನತೆಯನ್ನ, ಗೌರವವನ್ನ ಆತನು ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಂಡು ತನ್ನನ್ನೇ ಘನಪಡಿಸಿಕೊಂಡು ಕ್ಷಮಿಸಲಾರದಂತ ಪಾಪವನ್ನ ಮಾಡಿಬಿಡ್ತಾನೆ. ಆದರೆ ಅಂತ ಪರಿಸ್ಥಿತಿಗೆ ನಮ್ಮನ್ನ ಒಪ್ಪಿಸದೆ ನಮ್ಮನ್ನ ಅಸಹಾಯಕತೆ ಸ್ಥಿತಿಗೆ ತಂದು ನಮ್ಮಿಂದ ಏನೂ ಆಗುವುದಿಲ್ಲ, ನಾವೇನೂ ಅಲ್ಲ ಅನ್ನುವಂತ ದೀನ ಸ್ವಭಾವಕ್ಕೆ ನಾವು ಬಂದಾಗ ನಮ್ಮಿಂದ ಮಹತ್ ಕಾರ್ಯಗಳನ್ನ ದೇವರು ಮಾಡುವಂತನಾಗಿದ್ದಾರೆ. ಅದು ತಾನೇ ಅಬ್ರಾಹ್ಮನ ಜೀವಿತದಲ್ಲಿ, ಸಾರಳ ಜೀವಿತದಲ್ಲಿ ಆಗಿ ಹೋಯಿತು. ಮುಂದಿನ ವರ್ಷ ದೂತರು ಅವರನ್ನ ಸಂಧಿಸುವಾಗ ಅವರಿಗೆ ಮುದ್ದಾದಂತ ಒಬ್ಬ ಮಗನು ಹುಟ್ಟಿರುವುದನ್ನು ನಾವು ನೋಡುವಂತರಾಗಿದ್ದೇವೆ. 90 ವರ್ಷಗಳಾದ ಮೇಲೆ ಮುಪ್ಪಿನ ಮುದುಕರಾದಾಗ ಕರ್ತನವರಿಗೆ ಮಗನನ್ನ ಕೊಡ್ತಾನೆ. ಸಾರಳ ಬಂಜೆತನವನ್ನ ತೆಗೆದು ಬಿಡ್ತಾನೆ. ಯೆಶಾಯನು ಬರೀತಾನೆ ಈ ರೀತಿ, ದೇವರ ಮಹತ್ವವನ್ನ ಅಲ್ಲಿ ಈ ರೀತಿ ನಮಗೆ ತಿಳಿಸುವಂತನಾಗಿದ್ದಾನೆ. 40ನೇ ಅಧ್ಯಾಯ 12ರಿಂದ 26 ವಚನಗಳು, ದೀರ್ಘವಾದಂತ ವಚನ. ಅದನ್ನ ನಿಮಗೋಸ್ಕರ ನಾನು ಓದುವಂತನಾಗಿದ್ದೇನೆ. 40ನೇ ಅಧ್ಯಾಯ 12ರಿಂದ 26 ತನಕ ಯೆಶಾಯನು ಬರೆದ ಪ್ರವಾದನೆ. 40ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಯಾವನು ಸಾಗರ ಸಮುದ್ರಗಳನ್ನು ಸೇರೆಯಿಂದ ಅಳತೆ ಮಾಡಿದನು, ಯಾವನು ಆಕಾಶ ಮಂಡಲದ ಪರಿಮಾಣವನ್ನು ಗೇಣಿನಿಂದ ನಿರ್ಣಯಿಸಿದನು, ಭೂಲೋಕದ ಮಣ್ಣನ್ನೆಲ್ಲ ಬಳಗಕ್ಕೆ ತುಂಬಿದವನು ಯಾರು, ಬೆಟ್ಟಗಳನ್ನು ತ್ರಾಸಿನಿಂದ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವನು ಯಾರು, ಯೆಹೋವನ ಆತ್ಮಕ್ಕೆ ಯಾವನು ವಿಧಿಯನ್ನು ನೇಮಿಸಿದನು, ಯಾವನು ಆಲೋಚನಾ ಕರ್ತನಾಗಿ ಆತನಿಗೆ ಉಪದೇಶಿಸಿದನು, ಆತನು ಯಾವನ ಆಲೋಚನೆಯನ್ನು ಕೇಳಿದನು, ಯಾವನು ಆತನಿಗೆ ಬುದ್ಧಿ ಕಲಿಸಿ
ಆತನನ್ನು ನ್ಯಾಯ ಮಾರ್ಗದಲ್ಲಿ ನಡೆಸಿದನು. ಯಾವನು ಆತನಿಗೆ ಜ್ಞಾನವನ್ನು ಬೋಧಿಸಿ ವಿವೇಕವನ್ನ ಮಾರ್ಗ ತೋರಿಸಿದನು. ಆಹಾ, ಆತನ ಗಣನೆಯಲ್ಲಿ ಜನಾಂಗಗಳು ಕಪಿಲೆಯಿಂದ ಉದುರುವ ತುಂತುರಿನಂತೆಯೂ ತ್ರಾಸಿನ ತಟ್ಟೆಯ ಧೂಳಿನ ಹಾಗೂ ಇರುತ್ತವೆ. ಇಗೋ, ದ್ವೀಪಗಳನ್ನು ಅಣು ರೇಣುವಿನಂತೆ ಎತ್ತುತ್ತಾನೆ. ಆತನಿಗೆ ಅರ್ಪಿಸತಕ್ಕ ಹೋಮಕ್ಕೆ ಲೆಬನೋನಿನ ಪಶುಗಳು ಸಾಲವು, ಅಲ್ಲಿನ ವನವು ಆತನಿಗೆ ಸಾಲದು. ಸಕಲ ಜನಾಂಗಗಳು ಆತನ ದೃಷ್ಟಿಯಲ್ಲಿ ಏನೂ ಇಲ್ಲದಂತಿವೆ, ಅವು ಆತನ ಎಣಿಕೆಯಲ್ಲಿ ಶುದ್ಧ ಶೂನ್ಯವೇ. ಹೀಗಿರಲು ದೇವರನ್ನು ಯಾರಿಗೆ ಹೋಲಿಸಿರಿ? ಯಾವ ರೂಪವನ್ನು ಆತನಿಗೆ ಸಮ ಮಾಡಿರಿ? ವಿಗ್ರಹವಾದರೂ ಶಿಲ್ಪಿಯು ಅದನ್ನು ಎರಕ ಹೊಯ್ಯುವನು, ಅಕ್ಕ ಸಾಲಿಗನು ಅದಕ್ಕೆ ಚಿನ್ನದ ಕವಚವನ್ನು ಬಡಿದು ಬೆಳ್ಳಿಯ ಸರಪಣಿಗಳನ್ನು ಮಾಡುವನು. ಇಂಥದ್ದನ್ನು ದೇವರಿಗೆ ಕಾಣಿಕೆಯನ್ನಾಗಿ ಪ್ರತಿಷ್ಠಿಸಿಕೊಳ್ಳಲಾರದ ಬಡವನು ಉಳಿದು ಹೋಗದ ಮರವನ್ನು ಹುಡುಕಿ ಅಲುಗದ ವಿಗ್ರಹವನ್ನು ಮಾಡಿಸಲು ಕುಶಲನನ್ನು ವಿಚಾರಿಸಿಕೊಳ್ಳುವನು. ನಿಮಗೆ ತಿಳಿದಿಲ್ಲವೋ? ನೀವು ಕೇಳಲಿಲ್ಲವೋ? ಆದಿಯಿಂದ ನಿಮಗೆ ಉಪದೇಶವಾಗಿ ಬಂದಿಲ್ಲವೋ? ಭೂಮಿಯು ಸ್ಥಾಪಿತವಾದಂದಿನಿಂದ ನೀವು ಗ್ರಹಿಸುತ್ತಿಲ್ಲವೋ? ಭೂಮಂಡಲ ನಿವಾಸಿಗಳು ಮಿಡತೆಗಳಂತೆ ಸಣ್ಣಗೆ ಕಾಣಿಸುವಷ್ಟು ಉನ್ನತವಾದ ಆಕಾಶದಲ್ಲಿ ಆತನು ಅಸೀನನಾಗಿದ್ದಾನೆ. ಆಕಾಶ ಮಂಡಲವನ್ನು ನವರು ಬಟ್ಟೆಯಂತೆ ಹರಡಿ ನಿವಾಸದ ಗುಡಾರದಂತೆ ಎತ್ತಿ ಕಟ್ಟಿದ್ದಾನೆ. ಪ್ರಭುಗಳನ್ನು ನಿರ್ನಾಮ ಮಾಡುತ್ತಾನೆ, ಭೂಪತಿಗಳನ್ನು ಶೂನ್ಯಗೊಳಿಸುತ್ತಾನೆ. ಇವರು ನೆಡಲ್ಪಟ್ಟ ಕೂಡಲೇ ಬಿತ್ತಲ್ಪಟ್ಟ ಕ್ಷಣವೇ ಇವರ ಸಂತಾನವು ಭೂಮಿಯಲ್ಲಿ ಬೇರೂರಿದಾಗಲೇ ಆತನ ಶ್ವಾಸದಿಂದ ಬಾಡುವರು. ಬಿರುಗಾಳಿಯು ಇವರನ್ನು ಒಣಹುಲ್ಲಿನಂತೆ ಬಡಿದುಕೊಂಡು ಹೋಗುವುದು. ಹೀಗಿರಲು ನನ್ನನ್ನು ಯಾರಿಗೆ ಹೋಲಿಸಿರಿ? ಸರಿ ಸಮಾನ ಮಾಡುತ್ತೀರಿ ಎಂದು ಸದಮಲ ಸ್ವಾಮಿ ಕೇಳುತ್ತಾನೆ. ನಿಮ್ಮ ಕಣ್ಣುಗಳನ್ನು ಮೇಲೆ ಕೆತ್ತಿಕೊಂಡು ನೋಡಿ. ಈ ನಕ್ಷತ್ರಗಳನ್ನು ಸೃಷ್ಟಿಸಿದ ಆತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನಲ್ಲ, ಎಲ್ಲವನ್ನು ಹೆಸರೆತ್ತಿ ಕರೆಯುತ್ತಾನೆ. ಆತನು ಅತಿ ಬಲಾಢ್ಯನು ಮಹಾಶಕ್ತನು ಆಗಿರುವುದರಿಂದ ಅವುಗಳೊಳಗೆ ಒಂದು ಕಡಿಮೆಯಾಗದು. ಈ ಲೋಕವನ್ನು ಸೃಷ್ಟಿಸಿದಂತ ದೇವರು ಈ ಲೋಕದಲ್ಲಿ ನಡೆಯುವಂತ ಕಾರ್ಯಗಳನ್ನ ನಮ್ಮ ಮುಂದೆ ವಿವರಿಸುವ. ಆದಿಯಲ್ಲಿ ಆತನು ಸೃಷ್ಟಿಸಿದಂತ ಆಕಾಶದಲ್ಲಿರುವಂತ ನಮ್ಮ ಕಣ್ಣಿಗೆ ಕಾಣುವ ಎಲ್ಲಾ ನಕ್ಷತ್ರಗಳಲ್ಲಿ ಇವತ್ತು ಸಹ ಒಂದು ಕೂಡ ಕಡಿಮೆ ಆಗದ ಹಾಗೆ ಅವುಗಳನ್ನ ನಡೆಸುತ್ತಾ ಬರುವಂತದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಹತ್ತನ್ನ ನಾವು ಅರಿತುಕೊಳ್ಳಬೇಕಾಗಿದೆ. ಆತನ ಉನ್ನತೋನ್ನತವಾದ ಶಕ್ತಿಯನ್ನ ನಾವು ತಿಳಿದುಕೊಂಡಾಗ ಮಾತ್ರ ಕರ್ತನನ್ನ ನಾವು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸುವುದಲ್ಲದೆ ಪೂರ್ಣ ಪ್ರಾಣದಿಂದ ಅಬ್ರಹಾಮನ ಹಾಗೆ ನಾವು ನಂಬುತ್ತೇವೆ. 99 ವರ್ಷದವನಾಗುವ ತನಕ ಆತನ ವಾಗ್ದಾನಗಳು ನೆರವೇರದೆ ತಡವಾದಾಗ ಆತನ ನಿರೀಕ್ಷೆಯು ಎಳ್ಳಷ್ಟು ಕುಂದು ಹೋಗಲಿಲ್ಲ, ಆತನ ಮುಖವು ಬಾಡಿ ಹೋಗಲಿಲ್ಲ. ಎಂತ ಪ್ರಸಂಗಗಳು ಎದುರಾಗಿ ಬಂದರು, ಎಂತ ಪ್ರಶ್ನೆಗಳು ಆತನಿಗೆ ಎದುರಾದರು, ತನ್ನ ಸ್ವಂತ ಹೆಂಡತಿಯೇ ಆತನನ್ನ ಪ್ರಶ್ನಿಸಿದರು, ಆತನಲ್ಲಿದ್ದಂತ ಭರವಸೆ ಮಾತ್ರ ಕುಂದಿ ಹೋಗಲಿಲ್ಲ. ದೇವರು ನಂಬಿಗಸ್ತನು, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತ ತನ್ನ ಮನಸ್ಸಿಗೆ ಬಂದಾಗ ಎಲ್ಲವನ್ನ ಮಾಡುವಂತವನಾಗಿದ್ದಾನೆ. ಎಲ್ಲವೂ ಆತನ ಚಿತ್ತದಂತೆ ಸಾಗಬೇಕಾಗಿದೆ. ಆತನ ಚಿತ್ತಕ್ಕೆ ತಕ್ಕಂತೆ ಈ ಭೂಮಿ ಮೇಲೆ ನಾನು ಬದುಕಬೇಕಾಗಿದೆ. ಕೊಡುವ ಆತನು ಆತನೇ. ಆತನ ಮೇಲೆ ನಂಬಿಕೆ ಇಟ್ಟು ಭರವಸೆಯಿಂದ ಬದುಕಬೇಕಾದಂತ ಜೀವಿತದಲ್ಲಿ ನಾನು ಸಂಪೂರ್ಣನಾಗಬೇಕಾಗಿದೆ. ಕೊಟ್ಟರೂ ಸರಿಯೇ, ಕೊಡದಿದ್ದರೂ ಸರಿಯೇ, ತನ್ನ ಚಿತ್ತವನ್ನ ನೆರವೇರಿಸುವ ಆತನ ಹಸ್ತಕ್ಕೆ ಎಲ್ಲವನ್ನ ಒಪ್ಪಿಸಿಕೊಟ್ಟು ಕಡೆಯವರೆಗೂ ನಂಬಿಕೆಯಿಂದಲೇ ಅಬ್ರಹಾಮನು ತನ್ನ ನಂಬಿಕೆಯನ್ನ ಭದ್ರವಾಗಿ ಹಿಡಿದುಕೊಂಡು ಜೀವಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. ಆತನ ನಂಬಿಕೆಯನ್ನ ದೇವರು ಕೊನೆಯ ಕಾಡಿಯ ಗಳಿಗೆಯಲ್ಲಿ ಆತನನ್ನ ಆಶೀರ್ವದಿಸುವಂತವನಾಗಿದ್ದಾನೆ. ಆತನ ನಿರೀಕ್ಷೆಗೆ ತಕ್ಕ ಉತ್ತರವನ್ನು ಕೊಡುವಂತವನಾಗಿದ್ದಾನೆ. 99 ವರ್ಷದವನಾದ ಮೇಲೆ ಆತನ ನಂಬಿಕೆಗೆ, ಆತನ ನಿರೀಕ್ಷೆಗೆ ತಕ್ಕ ಪ್ರತಿಫಲವನ್ನು ಕೊಡ್ತಾನೆ. ಇದರ ಮುಖಾಂತರವಾಗಿ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಳುವಂತರಾಗಿದ್ದೇವೆ.
ಇಲ್ಲಿ ನಾವು ನೋಡ್ತೇವೆ, ದೇವರು ಅಸಾಧ್ಯವಾದದನ್ನ ಸಾಧ್ಯವನ್ನಾಗಿ ನಾನು ಮಾಡ್ತೇನೆ. ಭೂಮಿಯ ಆಕಾಶಗಳನ್ನು ಸೃಷ್ಟಿ ಮಾಡಿದಂತ ನಾನು ಅದೆಲ್ಲವನ್ನ ನನ್ನ ಅಳತೆಗೆ ತಕ್ಕಂತೆ ನಾನು ನಿರ್ಮಿಸಿದ್ದೇನೆ. ನನ್ನ ಗಣನೆಗೆ ತಕ್ಕಂತೆ ಅದನ್ನು ಯೋಜಿಸಿದ್ದೇನೆ ಮತ್ತು ನನ್ನ ಚಿತ್ತದಲ್ಲಿ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಹಗಲು ರಾತ್ರಿ ಅವುಗಳು ಸುರಕ್ಷಿತವಾಗಿ ಇರುವಂತೆ ನಾನು ನೋಡಿಕೊಳ್ಳುತ್ತೇನೆ. ಆಕಾಶದಲ್ಲಿರುವಂತಹ ಒಂದು ನಕ್ಷತ್ರವನ್ನು ಸಹ ನೆಲಕ್ಕೆ ಬೀಳಗೊಳಿಸುವುದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಮಿ ಮೇಲೆ ದೇವರು ಸಾರ ಸೃಷ್ಟಿಯನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಆತನು ಸರ್ವಶಕ್ತನು ಎಂಬುದಾಗಿ ಗ್ರಹಿಸಿಕೊಂಡು ತಂದೆಯಾದ ದೇವರು, ರಕ್ಷಕನು, ಸೃಷ್ಟಿಕರ್ತನು ಆಗಿರುವಂತಹ ಆತನ ಮೇಲೆ ವಿಶ್ವಾಸವಿಟ್ಟು ನಂಬಿಕೆಯಿಂದ ಬದುಕಲು ದೇವರು ದಿನನಿತ್ಯವೂ ನಮ್ಮ ಕಣ್ಣುಗಳ ಮುಂದೆ ಅವುಗಳು ತನ್ನ ಕಾರ್ಯಗಳನ್ನ ಕರ್ತನೆಗಾಗಿ ಮಾಡಿ ಮುಗಿಸುತ್ತಾ ದೇವರನ್ನ ಮಹಿಮೆಪಡಿಸಿರುವುದನ್ನ ನಮ್ಮ ಗ್ರಹಿಕೆಗೆ ನಿಲುಕುವಂತೆ ಮಾಡಿದ್ದಾರೆ. ಆದ್ರೆ ಇವೆಲ್ಲವುಗಳನ್ನ ದಿನನಿತ್ಯವೂ ನೋಡುವಂತಹ ಮನುಷ್ಯನು ತನ್ನ ಸೃಷ್ಟಿಕರ್ತನ ಮೇಲೆ ಇರಬೇಕಾದಂತ ನಂಬಿಕೆಯನ್ನ ಕಳೆದುಕೊಳ್ಳುವಂತನಾಗಿದ್ದಾನೆ, ನಿರೀಕ್ಷೆಯನ್ನ ಬಿಟ್ಟು ಬಿಡುವಂತನಾಗಿದ್ದಾನೆ. ಅಂತ ಸಮಯದಲ್ಲಿ ತಾನೇ ದೇವರ ಮಕ್ಕಳಾದ ನಮ್ಮನ್ನ ಕರ್ತನು ಎಚ್ಚರಿಸುತ್ತಾನೆ. ನಿನ್ನ ಕಣ್ಣುಗಳನ್ನ ಮೇಲೆ ಕೆತ್ತು ಆಕಾಶವನ್ನ ನೋಡು, ಅದರಲ್ಲಿರ್ತಕ್ಕಂಥ ನಕ್ಷತ್ರಗಳನ್ನ ನೋಡು. ಇದು ಸಾವಿರ ವರ್ಷಗಳ ಹಿಂದೆ ನಿನ್ನನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಸೃಷ್ಟಿಸಲ್ಪಟ್ಟಂತ ನನ್ನ ಕೈಯ ಸೃಷ್ಟಿ. ಅದು ಇನ್ನೂ ಹಾಗೆ ಇದೆ. ಅವುಗಳಲ್ಲಿ ಒಂದು ಕೂಡ ನೆಲಕ್ಕೆ ಬಿದ್ದು ಹೋಗಿಲ್ಲ. ನಾವು ಈಗಲೂ ಕೂಡ ಆಕಾಶದಲ್ಲಿ ರಾತ್ರಿ ಆದ ಮೇಲೆ ನಾವು ಕಣ್ಣುಗಳನ್ನ ಮೇಲೆ ಕೆತ್ತು ನೋಡಿದ್ರೆ ಅಲ್ಲಿ ಒಂದು 4 ನಕ್ಷತ್ರಗಳು ಒಂದು ಪಲ್ಲಂಗದ ರೀತಿ, ಒಂದು ಮಂಚದ ರೀತಿ ಇರ್ತದೆ. ಅದರ ಕೆಳಗಡೆ 3 ನಕ್ಷತ್ರಗಳು ಒಂದನ್ನ ಒಂದು ಹಿಂಬಾಲಿಸುವಂತವುಗಳಾಗಿರ್ತವೆ. ನಾವು ಚಿಕ್ಕವರಾಗಿರುವಾಗ ಅವುಗಳನ್ನ ರಾತ್ರಿ ಮಲ್ಕೊಂಡು ಅವುಗಳನ್ನ ನೋಡ್ತೀವಿ. ನಾವು ನಿದ್ರೆ ಮಾಡುವಾಗ ಅದು ನಮ್ಮ ಕಣ್ಣಿಗೆ ಕರೆಕ್ಟ್ ಆಗಿ ನಮ್ಮ ತಲೆಯ ಮೇಲೆ ಇರ್ತಿತ್ತು. ಬೆಳಿಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು ನೋಡುವಾಗ ಅದು ಭೂಮಿಯ ಕೆಳಗೆ ಬಂದ್ಬಿಟ್ಟಿರ್ತಿತ್ತು. ಅಂದ್ರೆ ಭೂಮಿಗೆ ಹತ್ತಿರವಾಗಿ ಬಹಳ ಆಕಾಶದ ಕೆಳಗೆ ಇರ್ತಿತ್ತು. ಆದ್ರೆ ಅವು ಇತ್ತು. ಇವತ್ತು ಸಹ ನಾನು ಎದ್ದು ಆಕಾಶವನ್ನು ನೋಡಿದ್ರೆ ಅದೇ ದಿಕ್ಕಿನಲ್ಲಿ, ಅದೇ ಸ್ಥಳದಲ್ಲಿ ಅವು ಇರುವುದು. ಅವುಗಳಲ್ಲಿ ಒಂದಾದ್ರೂ ಕಡಿಮೆಯಾಗಿಲ್ಲ, ಒಂದಾದ್ರೂ ತಮ್ಮ ತಮ್ಮ ಚಲನದ ಪಥವನ್ನ ಅವರು ಬದಲಾಯಿಸಿಕೊಂಡಿಲ್ಲ. ಎಲ್ಲಿ ಹುಟ್ಟುತ್ತಿದ್ದವೋ ಅಲ್ಲಿಯೇ ಹುಟ್ಟುತ್ತಾ ಇತ್ತು. ಯುಗಾಂತರಗಳು ಕಳೆದರೂ ಸಹ ದೇವರ ಸೃಷ್ಟಿ ಹಾಗೆ ಇರುವಂತದ್ದಾಗಿ. ದೇವರು ಹೇಳ್ತಾನೆ, ನನ್ನನ್ನು ಯಾರಿಗೆ ಹೋಲಿಸ್ತೀರಿ? ನನ್ನನ್ನು ಯಾರಿಗೆ ಸಮ ಮಾಡ್ತೀರಿ? ನನ್ನಿಂದ ಆಗಲಾರದಂಥದ್ದು ಯಾವುದಿದೆ? ನಾನು ಮನಸ್ಸು ಮಾಡಿದ್ರೆ ಏನ್ ಮಾಡಕ್ಕಾಗುದಿಲ್ಲ. ಇವೆಲ್ಲವುಗಳನ್ನ ನಿಮ್ಮ ಕಣ್ಣು ಮುಂದೆ ಇಟ್ಟು ದಿನನಿತ್ಯವೂ ಮಹತ್ಕಾರ್ಯಗಳನ್ನ ನಿಮ್ಮ ಮುಂದೆ ನಾನು ವಿವರಿಸುತ್ತಾ ಹೋಗುತ್ತಾ ಇರುವುದನ್ನ ನೀವು ಯಾಕೆ ಗಮನಿಸುತ್ತಿಲ್ಲ? ನೀವು ಕೇಳಲಿಲ್ವಾ? ನೀವು ನೋಡ್ಲಿಲ್ವಾ? ನಿಮ್ಗೆ ಯಾರು ಹೇಳಲಿಲ್ವಾ? ಇವುಗಳೆಲ್ಲವನ್ನ ನೀವು ನೋಡುವಾಗ ನಿಮ್ಗೇನು ಅರ್ಥ ಆಗ್ತಾ ಇಲ್ವಾ? ಇನ್ನು ಯಾಕೆ ನನ್ನ ಮೇಲೆ ಸಂಶಯ ಪಡ್ತೀರಿ? ನನ್ನ ಮೇಲೆ ಯಾಕೆ ಸಂಶಯ ಪಡ್ತೀರಿ? ಮತ್ತೆ ಬರೆದಂತ ಸುವಾರ್ತೆಯಲ್ಲಿ ಮಾತುಗಳನ್ನ ಹೇಳುವಂತದ್ದಾಗಿದ್ದಾರೆ. ನಮ್ಮ ಸತ್ಯವೇದದಲ್ಲಿ ಮತ್ತೆ ಬರೆದಂತ ಸುವಾರ್ತೆಯಲ್ಲಿ ಈ ಮಾತುಗಳನ್ನ ನಾವು ನೋಡೋಣ. ಇಲ್ಲಿ ಏನ್ ಹೇಳ್ತಾ ನಿಮ್ದಾಗಿ. ಇಪ್ಪತ್ತೊಂದನೇ ಅಧ್ಯಾಯ 18ರಿಂದ 22 ವಚನಗಳು. ಬೆಳಿಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿತನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನು ಮತ್ತೇನು ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಅಂಜೂರದ ಮರವು ಒಣಗಿ ಹೋಯಿತು. ಶಿಷ್ಯರು ಅದನ್ನು ನೋಡಿ ಬೆರಗಾಗಿ, ಈ ಅಂಜೂರದ ಮರವು ಒಂದು ಕ್ಷಣದಲ್ಲಿ ಒಣಗಿ ಹೋಯಿತಲ್ಲ, ಅದು ಹೇಗೆ ಅಂದರು. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನ ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು.
ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಹೇಳಿದರು. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಾದಂತ ನಾವು ನಂಬಿಕೆಯಲ್ಲಿ ಬದುಕಬೇಕಾದದ್ದು ಅವಶ್ಯವಾಗಿದೆ. ದೇವರು ಇದ್ದಾನೆ, ಆತನು ನಮ್ಮ ಕೊರತೆಗಳನ್ನು ನೀಗಿಸ್ತಾನೆ. ನಮಗೆ ಬೇಕಾದದ್ದೆಲ್ಲವನ್ನ ತನ್ನ ಚಿತ್ತಕ್ಕೆ ತಕ್ಕಂತೆ ಆತನು ನಮಗೆ ಅನುಗ್ರಹ ಮಾಡ್ತಾನೆ. ಆದರೆ ಆತನು ಅಸಾಧ್ಯವಾದದ್ದನ್ನ ಮಾಡುವಂತ ದೇವರಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಅಸಾಧ್ಯವಾದದ್ದನ್ನ ಆತನು ಮಾಡಬೇಕಾದ್ರೆ ನಮಗಿರಬೇಕಾದದ್ದು ನಂಬಿಕೆ ಎಂಬುದಾಗಿ. ಅದನ್ನು ಸ್ವಾಮಿ ಅವರ ಎದುರುಗಡೆ ತಾನು ಮನುಷ್ಯನಾಗಿ ಲೋಕಕ್ಕೆ ಬಂದಾಗ ಅದೇ ದೇವರು ನಾನು ಎಂಬುದನ್ನ ಅವರಿಗೆ ನಿರೂಪಿಸೋದಕ್ಕೋಸ್ಕರ ಈ ಕಾರ್ಯವನ್ನ ಮಾಡ್ತಕ್ಕಂಥದ್ದಾಗಿದ್ದಾನೆ. ಹಸಿತಿರ್ತಾನೆ, ದಾರಿಯಲ್ಲಿ ಹೋಗುವಾಗ ಹಸಿವಿಗೋಸ್ಕರ ಹಣ್ಣನ್ನ ಹುಡುಕ್ತಾನೆ. ಅಲ್ಲಿ ಒಂದು ಅಂಜೂರದ ಗಿಡ ಇರ್ತದೆ, ಅದರಲ್ಲಿ ಫಲ ಇರುವುದಿಲ್ಲ. ಅದಕ್ಕೆ ಶಾಪ ಹಾಕ್ತಾನೆ, ಕ್ಷಣ ಮಾತ್ರದಲ್ಲದು ಒಣಗಿ ಹೋಗ್ತದೆ. ಇದನ್ನ ನೋಡಿ ಶಿಷ್ಯರು ಆಶ್ಚರ್ಯ ಪಡ್ತಾರೆ. ಇದು ಹೇಗೆ ಸಾಧ್ಯ? ಆಗ ಸ್ವಾಮಿ ಹೇಳ್ತಾನೆ, ನಂಬಿದ್ರಿ ಎಲ್ಲವೂ ಸಾಧ್ಯ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಎಲ್ಲವನ್ನ ಸಾಧ್ಯವನ್ನಾಗಿ ಮಾಡ್ತಾರೆ. ಅದು ಹೇಗೆ ಸಾಧ್ಯ? ನಮ್ಮ ಜೀವಿತದಲ್ಲಿ ದೇವರು ಅಸಾಧ್ಯವನ್ನ ಸಾಧ್ಯವನ್ನಾಗಿ ಮಾಡಬೇಕಾದ್ರೆ ಹೇಗೆ ಸಾಧ್ಯ? ಅದು ಸಾಧ್ಯ, ಕರ್ತನು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಾನು ಹೃದಯದಿಂದ ನಂಬಿದಾಗ ಮತ್ತು ಆ ನಂಬಿಕೆಯನ್ನ ನಮ್ಮ ಜೀವಿತದಲ್ಲಿ ವ್ಯಕ್ತಪಡಿಸಿದಾಗ ಅದು ಸಾಧ್ಯವಾಗುವಂತದ್ದಾಗಿ. ಒಂದು ಸ್ಥಳಕ್ಕೆ ಬರ್ತಾರೆ, ಅಲ್ಲಿ ಇಸ್ರೇಲರಿಗೆ ಅರಣ್ಯದಲ್ಲಿ ನಡ್ಕೊಂಡು ಹೋಗುವಾಗ ಅವರಿಗೆ ನೀರಡಿಕೆ ಆಗ್ತದೆ, ನೀರು ಸಿಗುವುದಿಲ್ಲ. ಆಗ ಅವರು ಕೇಳ್ಕೊಳ್ತಾರೆ, ನಮಗೆ ನೀರು ಬೇಕು, ಈ ಕಾಡಲ್ಲಿ ನಾವು ನೀರಿಲ್ಲದೆ ಸಾಯಬೇಕಾಗಿದೆಯಲ್ಲ, ನಮಗೆ ನೀರನ್ನು ಕೊಡು ಎಂಬುದಾಗಿ ಮೋಸ ಮೇಲೆ ಗುಡುಗುಡ್ತಾರೆ. ಅರಣ್ಯ ಕಾಂಡ 20ನೇ ಅಧ್ಯಾಯ 9ರಿಂದ 11ನೇ ವಚನ ತಾನೆ. ಅರಣ್ಯ ಕಾಂಡ 20ನೇ ಅಧ್ಯಾಯ 9ರಿಂದ 11 ವಚನಗಳ ತಾನೆ. ಅಲ್ಲಿ ಹೀಗೆ ನಾವು ನೋಡುವಂತರಾಗಿದ್ದೇವೆ. 6ನೇ ವಚನದಿಂದ ನಾನು ಓದ್ತೇನೆ. ಮೋಸೆ ಆರೋನರು ಜನ ಸಮೂಹದ ಎದುರಿನಿಂದ ದೇವ ದರ್ಶನದ ಗುಡಾರದ ಬಾಗಿಲಿಗೆ ಹೋಗಿ ಅಡ್ಡಬೀಳಲಾಗಿ ಯೆಹೋವನ ತೇಜಸ್ಸು ಅವರಿಗೆ ಕಾಣಿಸಿತು. ಆಗ ಯೆಹೋವನು ಮೋಸೆಗೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕೊಡಬಹುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಸೆಯು ಆ ಕೋಲನ್ನ ಆತನ ಸನ್ನಿಧಿಯಿಂದ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗೆದುರಾಗಿ ಕೂಡಿಸಿ ಅವರಿಗೆ, ದ್ರೋಹಿಗಳೇ ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕೋ ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತು. ಸಮೂಹದವರು ಅವರ ಪಶುಗಳು ಕುಡಿದರು. 4 ಲಕ್ಷ ಜನರು ಅವರಿಗಿದ್ದಂತ ದನ ಕುರಿಗಳಿಗೆ ಬೇಕಾದಂತ ನೀರನ್ನ ಬಂಡೆಯಿಂದ ದೇವರು ಒದಗಿಸಿಕೊಡುವ. ಇದನ್ನ ಕಣ್ಣಾರೆ ಕಂಡ್ರು, ಮನಸಾರೆ ಕುಡಿದ್ರು, ತೃಪ್ತರಾದ್ರು, ದಾಹವನ್ನ ತೀರಿಸಿಕೊಂಡ್ರು. ಪ್ರಿಯವಾದವರೇ, ಬಂಡೆಯೊಳಗಿಂದ ನೀರು, ಕಲ್ಲಿನಿಂದ ನೀರು ಅಸಾಧ್ಯವಾದ ಮಾತು, ಆದರೆ ಸಾಧ್ಯವಾಯಿತು. ಕೆಂಪು ಸಮುದ್ರದ ಬಳಿಗೆ ಬರ್ತಾರೆ. ಹಿಂದೆಗಡೆ ಫರೋಹನನ ಸೈನ್ಯ, ಮುಂದೆಗಡೆ ಸಮುದ್ರ. ಅದನ್ನ ದಾಟಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಅವ್ರಿಗೆ ಇರ್ತಕ್ಕಂಥದ್ದು ಮುಂದೆ ಫರೋಹನನ ಕೈಗೆ ಸಿಕ್ಕಿ ಸಾಯಬೇಕಾಗಿತ್ತು. ಅಂತ ಪರಿಸ್ಥಿತಿಯಲ್ಲಿ ದೇವರು ಮೋಸೆಗೆ ಹೇಳ್ತಾನೆ, ನಿನ್ನ ಕೈಯಲ್ಲಿ ಏನಿದೆ? ಕೋಲಿದೆ, ಹೋಗು ಸಮುದ್ರದ ದಂಡೆ ಮೇಲೆ ಅದನ್ನ ಇಡಿ. ಮೋಸೆ ಹೋಗ್ತಾನೆ, ತನ್ನ ಕೋಲನ್ನ ಸಮುದ್ರದ ದಂಡೆಗೆ ಮುಟ್ಟಿಸ್ತಾನೆ. 2 ಕಡೆ ಬಂಡೆ, ಕಲ್ಲಿನ ಹಾಗೆ ನೀರು ನಿಂತುಕೊಳ್ಳೋದನ್ನ ನಾವು ನೋಡುವಂತರಾಗಿದ್ದೀವಿ.
ವಿಮೋಚನ ಕಾಂಡದಲ್ಲಿ ಅದನ್ನ ನಾವು ನೋಡುವಂತರಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಗೆ ಅಸಾಧ್ಯವಾದದ್ದು ಯಾವುದು? ದೇವರು ಮನಸ್ಸು ಮಾಡುವಾಗ ಎಲ್ಲವನ್ನ ಸಾಧ್ಯವನ್ನಾಗಿ ಮಾಡ್ತಾರೆ. ನಮ್ಮ ಕಣ್ಣುಗಳಿಗೆ ಅದು ಕಾಣುವ ಹಾಗೆ ಮಾಡ್ತಾರೆ. ಯೋಹಾನನು ಬರೆದಂತಹ ಸುವಾರ್ತೆಯಲ್ಲಿ ಈ ಮಾತುಗಳನ್ನ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ ಹೀಗೆ ಬರೀತಾರೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಆದರೆ ಮನುಷ್ಯರಿಗೆ ಸಾಧ್ಯವನ್ನಾಗಿ ಮಾಡ್ತಾನೆ ಹೇಗೆ? ಯೋಹಾನ್ ಬರೆದಂತ ಸುವಾರ್ತೆ 14ನೇ ಅಧ್ಯಾಯ 10ರಿಂದ ಕೆಲವೊಂದು ವಚನಗಳು. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನು ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ. ಇಲ್ಲದಿದ್ದರೆ ಈ ಕ್ರಿಯೆಗಳನ್ನೇ ನೋಡಿ ನನ್ನ ಮಾತನ್ನು ನಂಬಿರಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವವನು ಮತ್ತು ಅವುಗಳಿಗಿಂತ ಹೆಚ್ಚಾದ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ಎಂಬುದಾಗಿ. ಅಸಾಧ್ಯವಾದದ್ದನ್ನ ಸಾಧ್ಯವನ್ನಾಗಿ ಮಾಡುವಂತ ದೇವರು ತಾನು ಮಾತ್ರ ಅಸಾಧ್ಯವನ್ನ ಮಾಡುವುದಲ್ಲದೆ ತನ್ನನ್ನು ನಂಬುವವನೂ ಸಹ ಇವನ ಮೇಲೆ ಅಸಾಧ್ಯವಾದದ್ದನ್ನ ಸಾಧ್ಯವನ್ನಾಗಿ ಮಾಡುವಂತೆ ಕಾರ್ಯ ಮಾಡುವಂತದ್ದಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಹತ್ತಾದ ಕಾರ್ಯಗಳನ್ನ ಇಂದಿಗೂ ಮಾಡಲು ಶಕ್ತನಾಗಿದ್ದ. ತನ್ನ ವಾಗ್ದಾನಗಳನ್ನ ನೆರವೇರಿಸಲು ದೇವರು ನಂಬಿಗಸ್ತನಾಗಿ ದಿನನಿತ್ಯವೂ ತನ್ನ ಕಾರ್ಯವನ್ನ ತನ್ನನ್ನು ನಂಬಿರುವಂತ ತನ್ನ ಭಕ್ತರ ಮುಖಾಂತರವಾಗಿ ಮಾಡುವಂತನಾಗಿದ್ದ. ದೇವರು ತಾನು ಇದ್ದಾನೆ ಎಂಬುದನ್ನ ಈ ಲೋಕದ ಜನರಿಗೆ ತಿಳಿಸಬೇಕಾದ್ರೆ, ದೇವರು ಸರ್ವಶಕ್ತನು, ಮಹೋನ್ನತನು, ಪರಾಕ್ರಮಿಶಾಲಿಯು ಎಂಬುದಾಗಿ ದೇವರು ಬಗ್ಗೆ ಜನರು ಅರ್ಥ ಮಾಡಿಕೊಳ್ಳಬೇಕಾದ್ರೆ, ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಒಬ್ಬನೇ ದೇವರು, ಆತನಿಲ್ಲದೆ ಬೇರೆ ಯಾವ ದೇವರು ಇಲ್ಲ ಎಂಬುದಾಗಿ ಜನರಿಗೆ ತಿಳಿದು ಬರಬೇಕಾದ್ರೆ, ಆತನ ನಂಬಿರುವಂತ ನಾನು ಮತ್ತು ನೀವು ದೇವರು ಮಾಡಿದಂತ ಮಹತ್ ಕಾರ್ಯಗಳನ್ನ ಈ ಭೂಮಿ ಮೇಲೆ ಮಾಡಬೇಕಾಗಿದೆ. ಅದನ್ನ ಮಾಡುವುದಕ್ಕೋಸ್ಕರವೇ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಅಬ್ರಾಮನನ್ನ ಅದಕ್ಕೆ ದೇವರು ಆರಿಸಿಕೊಂಡ್ರು, ಮೋಸೆಯನ್ನ ಅದಕ್ಕಾಗಿಯೇ ದೇವರು ಆರಿಸಿಕೊಂಡ್ರು. ಹಾಗೆ ಈ ಭೂಮಿ ಮೇಲೆ ತನ್ನ ಭಕ್ತರನ್ನ ತಾನು ಆರಿಸಿಕೊಂಡು ಉತ್ತರವಿಲ್ಲದಂತ ಈ ಜಗತ್ತಿಗೆ ಉತ್ತರವನ್ನು ಕೊಡುವುದಕ್ಕೋಸ್ಕರ, ನಂಬಿಕೆಯ ಮುಖಾಂತರವಾಗಿ ದೇವರ ಮಹತ್ಕಾರ್ಯಗಳನ್ನ ಈ ಭೂಮಿಗೆ ತಿಳಿಸುವುದಕ್ಕೋಸ್ಕರ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಭೂಮಿ ಮೇಲೆ ನಮ್ಮನ್ನು ಇಟ್ಟಿದ್ದಾನೆ. ನಮಗೆ ಬೇಕಾದದ್ದೆಲ್ಲವನ್ನು ಒದಗಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಂಬಿಗಸ್ತನು ಮತ್ತು ಸರ್ವಶಕ್ತನು. ಆತನಿಗೆಲ್ಲವೂ ಸಾಧ್ಯವಾಗಿದೆ. ಈ ಭೂಮಿ ಮೇಲೆ ಯಾವ ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯಗಳನ್ನ ಆತನು ಸಾಧ್ಯವನ್ನಾಗಿ ಮಾಡ್ತಾನೆ. ತಾನು ಈ ಭೂಮಿ ಮೇಲೆ ಸರ್ವಶಕ್ತನಾದಂತ ದೇವರು ತನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದನ್ನ ಈ ಲೋಕದ ಅನ್ಯ ಜನರಿಗೆ ತಿಳಿಸುವುದಕ್ಕೋಸ್ಕರ ಸ್ವಾಮಿ ತನ್ನ ಮಕ್ಕಳ ಮುಖಾಂತರವಾಗಿ ತಾನು ಮಾಡಬೇಕಾದ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಿ ನಾವು ನಂಬಿರುವಂತ ದೇವರೇ ನಿಜವಾದಂತ ದೇವರು, ಸತ್ಯವಾದಂತ ದೇವರು, ಉನ್ನತವಾದಂತ ದೇವರು ಎಂಬುದನ್ನ ಈ ಲೋಕಕ್ಕೆ ಉತ್ತರವಾಗಿ ಸಾರಿ ಹೇಳುವುದಕ್ಕೆ ತನ್ನ ಕ್ರಿಯೆಗಳನ್ನ, ತಾನು ಮಾಡಬೇಕಾದ ಕಾರ್ಯವನ್ನ ಆತ ನಂಬಿರುವಂತ ನನ್ನ ಮತ್ತು ನಿಮ್ಮ ಮುಖಾಂತರವಾಗಿ ಈ ಜಗತ್ತಿಗೆ ಮಾಡಿ ತೋರಿಸಲು ಕಾದಿದ್ದಾನೆ. ಅಬ್ರಾಮನಿಗೆ ನಂಬಿಕೆ ಇತ್ತು, ಸಾರಳಿಗೆ ನಂಬಿಕೆ ಇರಲಿಲ್ಲ. ನಂಬಿಕೆಯಲ್ಲಿ ಕುಂದು ಹೋಗಿದ್ದಳು. ಆಕೆಗೆ ಸ್ವಾಮಿ ವಾಗ್ದಾನ ಮಾಡ್ತಾನೆ, ಬಂದು ಹೇಳ್ತಾನೆ, ಮುಂದಿನ ವರ್ಷ ನಾನು ಬರೋ ತನಕ ನಿನಗೆ ಗಂಡು ಮಗು ಆಗ್ತದೆ, ನಿನ್ನ ಮಗನನ್ನ ಹಾಡಿತೀನಿ. ಆಕೆ ನಾಲ್ಕು ಬಿಡ್ತಾಳೆ. ಅನೇಕ ಸಾರಿ ನಾವು ಸಹ ಅದೇ ಪರಿಸ್ಥಿತಿಯಲ್ಲಿ ಇರ್ತೀವಿ. ಇಂಥ ಪಾಪಿಗಳು ನಾವು, ಇಷ್ಟು ಅಯೋಗ್ಯರು ನಾವು, ಇಂಥ ಬಲಹೀನರು ನಾವು, ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಾವು, ನಮಗೆ ಇಂಥ ಕೆಲಸ ಆಗುತ್ತಾ? ಸಾಧ್ಯ ಆಗುತ್ತೆ ಪ್ರಿಯರೇ. ನಾವು ಎಷ್ಟೋ ಪಾಪಿಗಳಾಗಿದ್ರು ನಮ್ಮ ಪಾಪಗಳನ್ನ ದೇವರು ಕ್ಷಮಿಸ್ತಾರೆ. ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳಗ್ಗೆ ಮಾಡಿ. ದೇವರಿಗೆ ಅಸಾಧ್ಯವಾದದ್ದು ಯಾವುದು? ನಾವು ನಂಬಿಕೆಯಲ್ಲಿ ಬಿದ್ದು ಹೋಗಿದ್ರು ನಮ್ಮ ನಂಬಿಕೆಯನ್ನು ಹೆಚ್ಚಿಸ್ತಾನೆ, ನಮ್ಮನ್ನ ಬಲಪಡಿಸ್ತಾನೆ, ನಮ್ಮನ್ನು ಆಧರಿಸ್ತಾನೆ. ನಾವು ಯಾವ ಕೆಲಸಕ್ಕೂ ಬಾರಲಾದವರು ಆಗಿದ್ರು ಸಹ ನಮ್ಮನ್ನ ಚೈತನ್ಯಗೊಳಿಸ್ತಾನೆ, ನಮ್ಮನ್ನ
ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲು ಕಾರ್ಯ ಮಾಡ್ತಾನೆ. ಅದನ್ನ ತಾನೇ ಸಾರಳ ಜೀವಿತದಲ್ಲಿ ಮಾಡುದು. ಆಕೆ ನಂಬಿಕೆ ಬಿದ್ದು ಹೋಗಿತ್ತು, ಆಕೆ ನಂಬಿಕೆಯಲ್ಲಿ ನಿಲ್ಲುವ ಹಾಗೆ ಮಾಡುದು. ನಂಬುವವನಿಗೆ ದೇವರು ನಿಶ್ಚಯವಾಗಿ ತಾನು ಯಾರು ಎಂಬುದನ್ನ ತೋರಿಸ್ಕೊಡ್ತಾನೆ ಮತ್ತು ತಾನು ಯಾರು ಎಂಬುದನ್ನ ಅವನ ಮುಖಾಂತರವಾಗಿ ಈ ಲೋಕಕ್ಕೆ ಉತ್ತರವನ್ನ ಕೊಡುವಂತಾಗಿದ್ದಾನೆ. ಅದಕ್ಕಾಗಿಯೇ ದೇವರು ಈ ಭೂಮಿ ಮೇಲೆ ತನ್ನ ಜೀವವುಳ್ಳ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಆ ವಾಕ್ಯದ ಮುಖಾಂತರವಾಗಿ ಇವತ್ತು ಕ್ರಿಸ್ತನನ್ನು ನಂಬುವಂತ ಪ್ರತಿಯೊಬ್ಬ ಮಗಳು ದೇವರ ಮೇಲಿನ ನಂಬಿಕೆಯಿಂದ, ನಿರೀಕ್ಷೆಯಿಂದ ದೇವರು ಸರ್ವಶಕ್ತನು ಎಂಬುದನ್ನ ನಂಬಿ ತನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಆತನ ಮಹಿಮೆಗಾಗಿ ಜೀವಿಸುವಂತ ಅವಕಾಶವನ್ನು ಮಾಡಿ, ಆತನ ಮಹಿಮೆಗಾಗಿ ಜೀವಿಸುವಂತ ಅವಕಾಶವನ್ನು ಮಾಡಿಸ್ತಕ್ಕಂಥ ದೇವರಿಗೆ ಉಪಯೋಗವಾಗುವಂತ ಒಂದು ಅವಕಾಶ ನಮಗೆ ದೊರೆತಾಗ ಅದಕ್ಕೆ ಉಪಯೋಗಿಸಲ್ಪಡುವಂತ ಮನಸ್ಸು ನಮಗೆ ಕೊಡಲ್ಪಟ್ರೆ, ಅಂತ ಮನಸ್ಸುಳ್ಳವರಾಗಿ ನಾವು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋದಾದ್ರೆ ಈ ಭೂಮಿ ಮೇಲೆ ಅಬ್ರಾಮನ ಮುಖಾಂತರವಾಗಿ ಮಹತ್ಕಾರ್ಯವನ್ನ ಮಾಡಿದಂತ ದೇವರು, ಮೋಸೆಯ ಮುಖಾಂತರವಾಗಿ ಮಹತ್ಕಾರ್ಯವನ್ನ ಮಾಡಿದಂತ ದೇವರು, ಎಲಿಯನ ಮುಖಾಂತರವಾಗಿ ಮಹತ್ಕಾರ್ಯವನ್ನ ಮಾಡಿದಂತ ದೇವರು, ಎಲೀಸನ ಮುಖಾಂತರವಾಗಿ ಮಹತ್ಕಾರ್ಯವನ್ನ ಮಾಡಿದಂತ ದೇವರು, ಪೌಲ, ಶೀಲ, ಪೇತ್ರ, ಯೋಹಾನರ ಜೀವಿತದಲ್ಲಿ ಮಹತ್ಕಾರ್ಯಗಳನ್ನ ಮಾಡಿದಂತ ದೇವರು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿಯೂ ಮಹತ್ಕಾರ್ಯಗಳನ್ನ ಮಾಡುವಂತ. ಆತನು ಹೇಳ್ತಾನೆ, ನನ್ನ ಮೇಲೆ ನಂಬಿಕೆ ಇಡುವವನು ನನಗಿಂತ ಇನ್ನು ಎಷ್ಟೋ ಹೆಚ್ಚಾದ ಕಾರ್ಯಗಳನ್ನ ಮಾಡ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮೇಲೆ ನಂಬಿಕೆ ಇಟ್ಟರೆ ನಾವು ಮಾಡಿದರೆ ಆಗೋದಿಲ್ಲ. ನಮ್ಮನ್ನು ಸೃಷ್ಟಿಸಿದಂತ ದೇವರ ಬಲದ ಮೇಲೆ ಆತುಕೊಂಡು, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟು, ಆತನ ಬಲದ ಮೇಲೆ ನಂಬಿಕೆ ಇಟ್ಟು, ಆತನ ಬಲವನ್ನು ಆಶ್ರಯಿಸಿಕೊಂಡು ನಾವು ಕರ್ತನೆಗಾಗಿ ನಮ್ಮ ಸಮಸ್ತವನ್ನ ಆತನ ಸನ್ನಿಧಿಗೆ, ಆತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಆತನಲ್ಲಿ ಪ್ರಾರ್ಥಿಸುವುದಾದರೆ, ನಂಬಿಕೆಯಿಂದ ವಿಶ್ವಾಸದಿಂದ ಬೇಡಿಕೊಳ್ಳುವುದಾದರೆ, ನಂಬಿಕೆಯಿಂದ ಬಲವಾಗಿ ದೇವರಲ್ಲಿ ವಿಜ್ಞಾಪಿಸುವುದಾದರೆ ಇವತ್ತಿಗೂ ಸಹ ತಾನು ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ನಮ್ಮ ಮಧ್ಯದಲ್ಲಿ ಮಾಡುವುದಾಗಿದ್ದಾನೆ. ಈ ಭೂಮಿ ಮೇಲೆ ದೇವರ ಮೇಲನ ನಂಬಿಕೆ ಎಲ್ಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಿಗಬೇಕಾಗಿದೆ. ಆ ನಂಬಿಕೆಯನ್ನ ದೇವರ ಮಕ್ಕಳಾದಂತ ನಾವು ಈ ಭೂಮಿ ಮೇಲೆ ಎಲ್ಲ ಜನಾಂಗಗಳಿಗಲ್ಲಿ ಹೃದಯಗಳಲ್ಲಿ ಹುಟ್ಟುವ ಹಾಗೆ ಕಾರ್ಯ ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಂಬಿಕೆ ವಿಷಯವಾದಂತ ಸುವಾರ್ತೆ. ಈ ಸುವಾರ್ತೆಯನ್ನ ಸಾರಲು ನಂಬಿಕಸ್ಥರಾದಂತ ನಾವು ನಂಬಿಕೆಯಿಂದ ಆ ಕಾರ್ಯವನ್ನ ಮಾಡಬೇಕಾಗಿದೆ. ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಬೆಳೆಸಿ ಫಲ ಕೊಡುವಂತ ದೇವರು ನನ್ನ ಮತ್ತು ನಿಮ್ಮ ಮುಖಾಂತರವಾಗಿ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ನಮ್ಮ ಬಲದಿಂದಲ್ಲ, ನಮ್ಮ ಶಕ್ತಿಯಿಂದಲ್ಲ, ಯೆಹೋವನ ಆತ್ಮನ ಬಲದಿಂದ ಮಾತ್ರ ಅದು ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದು ನಮಗೆ ಅಸಾಧ್ಯವಾಗಿರಬಹುದು, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದನ್ನ ನಾವು ಅರ್ಥಕೊಂಡ್ರೆ ಮಾತ್ರ ನಾವು ಮಾಡುವಂತ ಪ್ರಯತ್ನದಲ್ಲಿ, ಪ್ರಾರ್ಥನೆಯಲ್ಲಿ ದೇವರು ತನ್ನ ಕಾರ್ಯವನ್ನ ಮಾಡಿ ಎಲ್ಲವನ್ನ ಸಾಧ್ಯವನ್ನಾಗಿ ಮಾಡುವಂತನಾಗಿದ್ದಾನೆ. ಮತ್ತು ನಾವು ನಂಬಿಕೆಯಿಂದ ಪ್ರಾರ್ಥನೆಯನ್ನ ದೇವರು ನಮಗೆ ಸದುತ್ತರವನ್ನ, ನಮ್ಮ ಪ್ರಾರ್ಥನೆ ಲಾಲಿಸಿ ನಮಗೆ ಸದುತ್ತರವನ್ನ ಕೊಡುವಾಗ ದೇವರು ಇದ್ದಾನೆ, ಆತನು ನಂಬಿಗಸ್ತನು, ಆತನಿಗೆ ಎಲ್ಲವೂ ಸಾಧ್ಯ ಎಂಬುದನ್ನ ನಾವು ಗ್ರಹಿಸಿಕೊಳ್ಳುತ್ತೇವೆ. ಮತ್ತು ಈ ಭೂಮಿ ಮೇಲೆ ನಮ್ಮ ಮುಖಾಂತರವಾಗಿ ದೇವರನ್ನು ಅಂಗೀಕರಿಸಿಕೊಳ್ಳುವಂತ ಪ್ರತಿಯೊಬ್ಬ ಮಾನವನು ದೇವರಿಗೆ ಮಾತ್ರ ಎಲ್ಲವೂ ಸಾಧ್ಯ ಎಂಬುದಾಗಿ ನಂಬುವಂತ ತನ್ನ ಮಹಿಮಾತಿಶಯಗಳಿಂದ ಈ ಭೂಮಿ ಮೇಲೆ ನಮ್ಮನ್ನು ಸೃಷ್ಟಿಸಿ ನಮ್ಮ ಜೀವಿತದಲ್ಲಿ ಎಲ್ಲವನ್ನ ಒದಗಿಸಿಕೊಡಲು ದೇವರಿಗೆ ಮಾತ್ರ ಸಾಧ್ಯ ಎಂಬುದಾಗಿ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ದೇವರು ಈ ಭೂಮಿ ಮೇಲೆ ಆತನ ಮಕ್ಕಳಾದ ನಮ್ಮನ್ನ ಇಟ್ಟಿದ್ದಾನೆ. ನಾವು ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ ಬಲ ಹೊಂದಿ ದೇವರ ಮಹತ್ಕಾರ್ಯಗಳನ್ನ ಮಾಡುವುದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ನಂಬಿಕೆಯಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸುವುದಾದರೆ ಕರ್ತನು ತನ್ನ ಮಕ್ಕಳನ್ನ ಆದಿ ಕಾಲದಿಂದ ಉಪಯೋಗಿಸಿಕೊಂಡು ತನ್ನ ನಾಮವನ್ನ ಸಿದ್ಧಿಗೆ ತಂದು ತನ್ನ ನಾಮವನ್ನು ಮಹಿಮೆಪಡಿಸಿದಂತ ದೇವರು ಇವತ್ತು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ತನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳುವಂತನಾಗಿದ್ದಾನೆ. ಹಾಗೆ ಮಾಡುವ ಹಾಗೆ ಕರ್ತನ ಮೇಲೆ ಪೂರ್ಣ ಭರವಸೆ ಇಟ್ಟು, ನಂಬಿಕೆ ಇಟ್ಟು, ದೇವರ ನಡೆಸುವಿಕೆಗಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನ ಬಲದ ಮೇಲೆ ಆತುಕೊಂಡು ಆಶ್ರಯಿಸಿಕೊಂಡವರಾಗಿ ಆತನಿಂದ
ಸಿಗಬಹುದಾದಂತ ಈ ರಕ್ಷಣೆಯ ಯೋಜನೆಯ ಬಲವನ್ನು ಹೊಂದಿ ನಂಬಿಕೆಯಲ್ಲಿ ಸಾಕ್ಷಿಗಳಾಗಿ ಬದುಕುವ ಹಾಗೆ ದೇವರ ಮಕ್ಕಳಾದ ನಮ್ಮನ್ನ ದೇವರ ಆಶೀರ್ವಾದ ಮಾಡಲಿ ಮತ್ತು ತನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ಆತನ ನಾಮವು ಸಿದ್ಧಿಗೆ ಬರಲಿ. ದೇವರಾಜ್ಯವು ಬೇಗನೆ ಬಂದು ನಾನು ಮತ್ತು ನೀವು ಈ ಲೋಕದಲ್ಲಿ ಆತನನ್ನು ನಂಬುವಂತ ಎಲ್ಲಾ ಜನರು ಆತನ ರಾಜ್ಯವನ್ನು ಸೇರುವಂತೆ ದೇವರು ಕಾರ್ಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ಹಾಗೆ ಮಾಡುವಂತೆ ಕರ್ತನ ಆತ್ಮನು ಪ್ರತಿಯೊಬ್ಬ ವಿಶ್ವಾಸಿಯ ಹೃದಯದಲ್ಲಿ ಕಾರ್ಯ ಮಾಡಿ ಪ್ರತಿಯೊಬ್ಬ ವಿಶ್ವಾಸಿಯನ್ನು ಎಚ್ಚರಪಡಿಸಿ ಬಲಪಡಿಸಿ ಆತನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗೆ ಪ್ರಾರ್ಥನೆ ಮಾಡುವ ಹಾಗೆ ದೇವರು ನಮ್ಮ ಮಧ್ಯದಲ್ಲಿ ಈ ಸಮಯದಲ್ಲಿ ಸಹೋದರಿ ಆನೆಯವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ದೇವರು ನಂಬಿಕೆಗೆ ಬೇಕಾದಂತ ಫಲವನ್ನು ಕೊಡುವ ಹಾಗೆ ಮತ್ತು ಆತನ ನಾಮಕ್ಕೆ ಘನತೆ ಮಹಿಮೆಗಳನ್ನು ಉಂಟು ಮಾಡುವ ಹಾಗೆ ಆತನ ಚಿತ್ತವನ್ನ ನೆರವೇರಿಸುವುದಕ್ಕೆ ಬೇಕಾದಂತ ಉನ್ನತವಾದ ಸಾಧನವನ್ನಾಗಿ ಪ್ರತಿಯೊಬ್ಬ ವಿಶ್ವಾಸಿಯನ್ನು ದೇವರು ಬಲಪಡಿಸಿ ತನ್ನ ಘನವಾದ ಕಾರ್ಯಗಳಿಂದ ನಡೆಸಿ ಮಹಿಮೆ ಹೊಂದಿ ತನ್ನ ರಾಜ್ಯವನ್ನು ಸಿದ್ಧಪಡಿಸುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಸಹೋದರಿ ಆನೆಯವರು ಇದ್ದೀರಾ? ಇದ್ದೀನಿ ಅಂಕಲ್, ಒಂದು ನಿಮಿಷ. Our most gracious, loving Heavenly Father, thank you, Lord, for this wonderful time and hour that you gave us to come before thy presence. Seek your blessings, your love, your Holy Spirit, the forgiveness of sin. Thank you, Jesus, for waking us this beautiful morning to see another day, a new blessing, a new breath into our life, and you gave us a new life to see another day, Father. Thank you, Jesus, for this blessing. Many of your children have not seen another day, but you gave us this blessed opportunity to come before thy presence. Yes, Father. You promised us whatever you ask in my name, whatever your heart desires will be given unto you. Yes, Father, your promises are so strong. But as your children, we need to ask a question that, do we have faith as small as mustard seeds? When we have faith, as you told us, even the mountains we can move the mountains. As your children, many times we don't have faith as small as mustard seeds, Father. Help us to desire to feel the hunger, the thirst, to experience your blessings, your Holy Spirit, the miracle in our lives, Lord. As you have done miracle, you gave Sarah a baby. You gave water to the rock. You're the God who showered manna from heaven to satisfy the Israelites to eat. You gave them whatever they asked, Father. Thank you, Jesus, for this wonderful message that you have given through Uncle. Help that message to know that should we have faith, trust, and hope in you, that your grace is sufficient for us, Lord. Thank you so much, Father, for the wonderful opportunity that you have given us to know thee. Change our hearts, Lord, mind, heart, and soul. Help us to walk in thy presence. Give us a great change in our life. The thoughts, the thinking that we do is not enough, Father. We are all so much into the worldly pleasure. We are so much into the world and the things that we have been gathering in our lives. Help us to gather your promises, Father. Help us to put them into practice so that we may experience your Holy Spirit, the miracle in our life, Father. Bless Uncle and his family abundantly. As he wakes up in the morning to come before their presence, to praise you, to thank you, and to spread the word of joy. Help all of us to get into practice, Father. Thank you, Lord, for all the blessings that you have done. Forgive all the sins that we have committed. Grant a place in your eternal kingdom. In Jesus' precious name I pray. Amen. Amen. Praise God. ಉತ್ತಮವಾದ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ.
ಈ ಸಮಯದಲ್ಲಿ ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಹೇಳಿ. Let's pray for Pooja and Vinay. Okay. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ಎಚ್ಚರಪಡಿಸಿ ನೀನು ನಮ್ಮ ಜೊತೆಯಲ್ಲಿ ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಸಾಧ್ಯವಾದದ್ದನ್ನ ಸಾಧ್ಯವನ್ನಾಗಿ ಮಾಡುವಂತ ದೇವರು ನಿನ್ನ ಭಕ್ತರ ಮುಖಾಂತರವಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸುವಂತ ದೇವ ಜನರ ಮುಖಾಂತರವಾಗಿ ನೀನು ಅಸಾಧ್ಯವನ್ನ ಸಾಧ್ಯವನ್ನಾಗಿ ಮಾಡುವಂತ ದೇವರು ಎಂಬುದನ್ನ ಈ ಜಗತ್ತಿಗೆ ತೋರಿಸಿಕೊಡಲು ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮನ್ನು ಎಚ್ಚರಪಡಿಸಿದಿ. ನಿನ್ನ ನೀತಿಯ ಮಾತುಗಳಿಂದ ನಮ್ಮನ್ನು ಬಲಪಡಿಸಿದೆ ಮತ್ತು ನಾವು ನಿನ್ನ ಮೇಲೆ ನಂಬಿಕೆ ಇಟ್ಟು ಭರವಸೆಯುಳ್ಳವರಾಗಿ ನಂಬಿಕಸ್ಥರಾಗಿ ಜೀವಿಸುವಾಗ ಈ ಭೂಮಿ ಮೇಲೆ ಸ್ವಾಮಿ ನಿನ್ನ ಮಕ್ಕಳಾದ ನಾವು ಮಾಡುವಂತ ಪ್ರಾರ್ಥನೆಯ ಮುಖಾಂತರವಾಗಿ ಈ ಭೂಮಿ ಮೇಲೆ ಅಸಾಧ್ಯವಾದದ್ದನ್ನ ಸಾಧ್ಯವನ್ನಾಗಿ ಮಾಡುತ್ತೀ ಎಂಬತಕ್ಕಂತ ನಂಬಿಕೆಯನ್ನ ನಮ್ಮ ಜೀವಿತದಲ್ಲಿ ಹುಟ್ಟಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅನೇಕ ಸಾರಿ ನೀನು ನಮಗಾಗಿ ಮಾಡಿದ ಮಹತ್ ಕಾರ್ಯಗಳನ್ನ ನಾವು ಮರೆತು ಬಿಡುತ್ತೇವೆ ಸ್ವಾಮಿ. ನಮ್ಮ ಅಪರಾಧಗಳನ್ನ ಕ್ಷಮಿಸು, ನಮ್ಮ ಪಾಪಗಳನ್ನ ಮನ್ನಿಸು. ನಾವು ಮರೆತರು ನೀನು ಸರ್ವಶಕ್ತನು ಎಂಬುದನ್ನ ಮತ್ತೆ ನಮ್ಮ ಜೀವಿತದಲ್ಲಿ ನೆನಪಿಸಿಕೊಳ್ಳುವ ಹಾಗೆ ನಿನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಪೂರ್ವಿಕರ ಮಧ್ಯದಲ್ಲಿ ನೀನು ನಡೆಸಿದ ಮಹತ್ ಕಾರ್ಯಗಳನ್ನ ನಾವು ಮತ್ತೆ ಗ್ರಹಿಸಿಕೊಳ್ಳುವಂತೆ ತಿಳ್ಕೊಳ್ಳುವಂತೆ ಸತ್ಯವೇದದ ಮುಖಾಂತರವಾಗಿ ಸ್ವಾಮಿ ಮತ್ತೆ ಮತ್ತೆ ನಮಗೆ ಪ್ರಬೋಧಿಸಿ ನಮ್ಮನ್ನು ಎಚ್ಚರಪಡಿಸಿ ನಂಬಿಕೆಯಲ್ಲಿ ಬಲ ಹೊಂದುವಂತೆ ಕಾರ್ಯ ಮಾಡ್ತಾ ಬಂದಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಕಾರ್ಯಗಳ ಮುಖಾಂತರವಾಗಿ ನಾವು ಎಚ್ಚರವಾಗಿದ್ದು ನಂಬಿಕೆಯಲ್ಲಿ ಬಲ ಹೊಂದಿ ಪರಿಪೂರ್ಣವಾದಂತಹ ನಿನ್ನ ನಂಬಿಕೆಯನ್ನು ಅನುಸರಿಸಿ ಈ ಲೋಕದಲ್ಲಿ ಸ್ವಾಮಿ ನಿನ್ನ ಮೇಲಿನ ನಂಬಿಕೆಯಿಂದ ಮಹತ್ತಾದ ಕಾರ್ಯಗಳನ್ನ ಮಾಡಿ ಸರ್ವಶಕ್ತನಾದ ನೀನು ಸದಾ ಕಾಲಕ್ಕೂ ಮಹತ್ ಕಾರ್ಯಗಳನ್ನ ಮಾಡುವಂತ ದೇವರಾಗಿದೆ ಎಂಬುದನ್ನ ಈ ಲೋಕದ ಜನರ ಮುಂದೆ ನಾವು ಸಾಬೀತ ಮಾಡಬೇಕಾಗಿದೆ. ಅದಕ್ಕಾಗಿ ನಮ್ಮನ್ನ ಕೈ ಹಿಡಿದು ನಡೆಸುತ್ತಾ ಬಂದಿದ್ದೀವಿ. ಇದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನೀನು ನಮ್ಮನ್ನು ಕರೆದಾಗ ಉದ್ದೇಶವಿಲ್ಲದೆ ನಮ್ಮನ್ನ ಕರೆದಿಲ್ಲ ಸ್ವಾಮಿ. ನಂಬಿಕೆ ಇಲ್ಲದಂತ ಕೋಟ್ಯಾನುಕೋಟಿ ಜನರು ಈ ಭೂಮಿ ಮೇಲೆ ನಾಶವಾಗುತ್ತಿರುವಾಗ, ನಂಬಿಕೆ ಇಲ್ಲದೆ ಬದುಕುತ್ತಿರುವಂತ ಈ ಲೋಕದ ಎಲ್ಲಾ ಜನರನ್ನ ಸ್ವಾಮಿ ಇಂಥ ಘೋರವಾದಂತ ನಾಶನದಿಂದ ತಪ್ಪಿಸಿ ನಿನ್ನ ಮೇಲಿನ ನಂಬಿಕೆಯಿಂದ ಮತ್ತೆ ಬದುಕುವಂತಾಗುವಂತೆ ಮಾಡಲು ಮತ್ತೆ ಅವರ ಜೀವಿತದಲ್ಲಿ ನಿರೀಕ್ಷೆ ಭರವಸೆಗಳನ್ನ ಹುಟ್ಟಿಸಲು ಕರ್ತನೆ ನಿತ್ಯ ಜೀವನದಲ್ಲಿ ಸೇರಿಸಲು ನಂಬಿಕೆಯುಳ್ಳ ನಿನ್ನ ಮಾತುಗಳನ್ನ ನಿನ್ನ ವಾಕ್ಯಗಳನ್ನ ಜೀವದ ಬುಗ್ಗೆಗಳಾಗಿ ನಮ್ಮ ಮಧ್ಯದಲ್ಲಿ ಇಟ್ಟಿದ್ದೀ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಂಬುವಂತ ನಿನ್ನ ಮಕ್ಕಳಾದ ನಮ್ಮ ಮುಖಾಂತರವಾಗಿ ನಂಬಿಕೆಗೆ ತಕ್ಕ ಪ್ರತಿಫಲವನ್ನ ನೀನು ಕೊಟ್ಟು ಸಾರಳ ಹಾಗೆ ಅಬ್ರಹಾಮನ ಹಾಗೆ ಈ ಭೂಮಿ ಮೇಲೆ ನಂಬಿಕೆಗೆ ಸ್ವಾಮಿ ತಕ್ಕ ಪ್ರತಿಫಲವನ್ನು ಹೊಂದಿದ ಮಕ್ಕಳಾಗಿ ನಂಬುವವರಿಗೆ ಮಾದರಿಯಾಗಿ ಬೆಳಕಾಗಿ ಜೀವಿಸುವಂತೆ ನಮ್ಮನ್ನ ನೀನು ರೂಪಿಸುತ್ತಾ ಬಂದಿದ್ದೀ. ಇದಕ್ಕಾಗಿ ನಂಬಿರುವಂತ ದೇವರ ಮಕ್ಕಳ ಜೀವಿತದಲ್ಲಿ ನೀನು ಮಾಡಿದ ಪ್ರತಿಯೊಂದು ಮಹತ್ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನನ್ನು ನಂಬಿದಂತ ನಿನ್ನ ಭಕ್ತರು ನೀನು ನಂಬಿಕಸ್ಥನು, ಅಸಾಧ್ಯವಾದದ್ದನ್ನ ಸಾಧ್ಯವನ್ನಾಗಿ ಮಾಡುವಂತ ದೇವರು ಎಂಬುದನ್ನ ಮಾಡಿ ತೋರಿಸುವಂತೆ ಅವರ ಜೀವಿತದಲ್ಲಿ ಸ್ವಾಮಿ ನೀನು ಮಹತ್ ಕಾರ್ಯಗಳನ್ನ ಮಾಡಿದ್ದಿ. ಅವರ ಪ್ರಾರ್ಥನೆಗಳನ್ನ ಕೇಳಿದ್ದಿ, ಸದುತ್ತರವನ್ನ ದಯಪಾಲಿಸಿಕೊಟ್ಟಿದ್ದಿ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಸಾಸಿವೆ ಕಾಳಿನಷ್ಟು ನಂಬಿಕೆ ನಮಗಿದ್ದರೆ ನೀನು ಮಾಡಿದಂತ ಮಹತ್ ಕಾರ್ಯವನ್ನ ಈ ಭೂಮಿ ಮೇಲೆ ನಮ್ಮಿಂದಲೂ ಸಹ ನೀನು ಮಾಡಲು ಸಾಧ್ಯ ಎಂಬುದನ್ನ ಬೆಳಿಗ್ಗೆ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಮ್ಮನ್ನ ಆಶೀರ್ವದಿಸು, ನಮ್ಮ ನಂಬಿಕೆಯನ್ನ ಹೆಚ್ಚಿಸು, ಮುಂದೆ ಹೋಗದಂತೆ ನಮ್ಮನ್ನ ಬಲಪಡಿಸು. ನಮ್ಮ ಮುಂದಿಟ್ಟಿರುವಂತಹ ನಿನ್ನ ನಿರೀಕ್ಷೆಯ ಜೀವವುಳ್ಳ ವಾಕ್ಯಗಳಿಂದ ನಾವು ಬಲ ಹೊಂದಿದವರಾಗಿ ಈ ಭೂಮಿ ಮೇಲೆ ನಂಬಿಕಸ್ಥರಾಗಿ ಸ್ವಾಮಿ ನಂಬಿಕೆಯಿಂದ ಈ ಭೂಮಿ ಮೇಲೆ ಮಹತ್ ಕಾರ್ಯಗಳನ್ನ ಮಾಡಿ ಸರ್ವಶಕ್ತರು, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ನಿನ್ನನ್ನು
ಅರಿಯದೇ ಇರುವಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸ್ವಾಮಿ ನಾವು ಸಾರಿ ಹೇಳುವಂತೆ ಸಾಬೀತು ಮಾಡುವಂತೆ ನಮ್ಮಲ್ಲೇ ನಿನ್ನ ಆತ್ಮನ ಕಾರ್ಯವನ್ನ ಮಾಡು, ನಮ್ಮನ್ನ ಬಿಗಿಸ್ಕೋ, ಇದರಿಂದ ನಿನಗೆ ಮಹಿಮೆ ಉಂಟಾಗುವಂತೆ ನಮ್ಮ ಜೀವಿತವನ್ನ ರೂಪಿಸು. ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿರುವಂತ ನಮ್ಮ ಮುಖಾಂತರವಾಗಿ ನೀನು ಮಾಡಬೇಕಾದ ಮಹತ್ಕಾರ್ಯಗಳನ್ನ ಮಾಡದೆ ಅಡ್ಡಿಯಾಗಿರುವಂತ ಎಲ್ಲ ಪಾಪವನ್ನ ನಮ್ಮಿಂದ ತೆಗೆದು ಹಾಕು, ಎಲ್ಲ ಸಂಶಯದ ಜೀವಿತವನ್ನ ನಮ್ಮಿಂದ ತೆಗೆದು ಹಾಕು. ಕರ್ತನೆ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಮ್ಮ ಜೀವಿತದಲ್ಲಿ ಸ್ವಾಮಿ ಅಸಾಧ್ಯವಾದದ್ದನ್ನ ಸಾಧ್ಯವನ್ನಾಗಿ ಮಾಡು. ನಮ್ಮನ್ನು ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸಿಕೋ ಸ್ವಾಮಿ. ನಿನ್ನ ಚಿತ್ತಕ್ಕೆ ತಕ್ಕ ಹಾಗೆ ನಮ್ಮನ್ನು ರೂಪಿಸು. ನಮ್ಮನ್ನು ಸಂಪೂರ್ಣವಾಗಿ ಸ್ವಾಮಿ ನಿನ್ನ ನಾಮದ ಘನತೆಯಿಂದ ಆಶೀರ್ವದಿಸು, ಅಭಿಷೇಕಿಸು. ನಿನ್ನ ನಾಮವನ್ನು ಘನಪಡಿಸಿಕೋ ಸ್ವಾಮಿ. ನಿನ್ನ ಚಿತ್ತವನ್ನ ನೆರವೇರಿಸು ಸ್ವಾಮಿ. ಈ ಭೂಮಿ ಮೇಲೆ ಇರುವಷ್ಟು ದಿವಸಗಳು ನಂಬಿಗಸ್ತರಾಗಿ ನಂಬಿಕೆಯಲ್ಲಿ ಬದುಕಿ ಅನೇಕ ಆತ್ಮಗಳನ್ನ ನಂಬಿಕೆಯಲ್ಲಿ ಸಿದ್ಧಿಗೆ ತರುವಂತೆ ನಮ್ಮ ಜೀವಿತದ ಮುಖಾಂತರವಾಗಿ ಕಾರ್ಯ ಮಾಡು. ಬಂಡೆಯೊಳಗಿಂದ ನೀರನ್ನ ಕೊಟ್ಟಂತ ದೇವರು, ಆಕಾಶದಿಂದ ಮನ್ನವನ್ನ ಸುರಿಸಿದಂತ ದೇವರು, ಕರ್ತನೆ ಕೆಂಪು ಸಮುದ್ರವನ್ನ ಒಣನೆಲವನ್ನಾಗಿ ಮಾಡಿದಂತ ದೇವರು, ಈ ಕೊನೆ ಕಾಲದಲ್ಲಿ ಸ್ವಾಮಿ ಅದ್ಭುತ ಕಾರ್ಯಗಳನ್ನು ಮಹತ್ಕಾರ್ಯಗಳನ್ನು ಮಾಡು. ನಂಬಲಾರದೆ ಬದುಕುತ್ತಿರುವ ಈ ಲೋಕದ ಎಲ್ಲ ಅನ್ಯ ಜನರಿಗೆ ಸ್ವಾಮಿ ನಿನ್ನ ಮೇಲನ ನಂಬಿಕೆಯನ್ನ ಹುಟ್ಟಿಸಲು ನೀನು ಮಹತ್ಕಾರ್ಯಗಳನ್ನು ಮಾಡಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ನಿನ್ನ ರಕ್ಷಣೆಯ ಯೋಜನೆಯನ್ನ ಅರ್ಥ ಮಾಡಿಕೊಳ್ಳುವಂತೆ ನೀನೇ ಸರ್ವಶಕ್ತನಾದಂತ ದೇವರು, ಸಕಲ ಜೀವಿಗಳನ್ನ ಸೃಷ್ಟಿಸಿರುವಂತ ಒಬ್ಬನೇ ದೇವರು, ನಿನ್ನ ಹೊರತು ಬೇರೆ ರಕ್ಷಕನಿಲ್ಲ ಎಂಬುದನ್ನ ಗ್ರಹಿಸಿಕೊಳ್ಳುವಂತೆ ತಿಳಿದುಕೊಳ್ಳುವಂತೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ನಿನ್ನ ಪಾದದ ಬಳಿಗೆ ಸಮೂಹದೋಪಾದಿಯಲ್ಲಿ ಪ್ರವಾಹದಂತೆ ಓಡಿ ಬರುವಂತೆ ನಿನ್ನ ಆಲಯವು ಸ್ವಾಮಿ ಎಲ್ಲಾ ಜನಾಂಗಗಳಿಗೆ ಆಲಯವಾಗುವಂತೆ ಸ್ವಾಮಿ ನಿನ್ನ ಆಲಯವು ಉನ್ನತವಾದಂತಹ ಪರ್ವತದ ಹಾಗೆ ಬೆಳೆಯುವಂತೆ ಕಾರ್ಯ ಮಾಡು ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ನೀನು 2ನೇ ಸಾರಿ ಬರುವ ತನಕ ನಿನ್ನ ಸಕಲ ರಾಜ್ಯದ ಸುವಾರ್ತಿ ಸ್ವಾಮಿ ಭೂಮಿ ಮೇಲಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಲ್ಪಡುವಂತೆ ನಿನ್ನ ಚಿತ್ತವು ನೆರವೇರ್ಲಿಕ್ಕಾಗುವಂತೆ ರಕ್ಷಿಸಲ್ಪಡಬೇಕಾದ ಪ್ರತಿಯೊಂದು ಆತ್ಮವು ರಕ್ಷಿಸಲ್ಪಡ್ಲಿಕ್ಕಾಗುವಂತೆ ಕಾರ್ಯ ಮಾಡು. ನಿನ್ನ ಮಕ್ಕಳಾದ ನಮ್ಮನ್ನ ಆಶೀರ್ವದಿಸು. ನೀನು ನಮಗೆ ಕೊಟ್ಟಿರುವಂತ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಆ ರಕ್ಷಣೆಯಲ್ಲಿ ನಮ್ಮನ್ನು ಸೇರಿಸು. ಆ ನಂಬಿಕೆಯಲ್ಲಿ ನಮ್ಮನ್ನು ಸಿದ್ಧಿಗೆ ತಂದು ಮಹತ್ತಾದ ಕಾರ್ಯಗಳನ್ನ ನಮ್ಮ ಮುಖಾಂತರವಾಗಿ ನಡೆಸಿ ಕರ್ತನೆ ನಿನ್ನ ರಾಜ್ಯಕ್ಕೆ ಸಲ್ಲಬೇಕಾದಂತ ಘನತೆಯನ್ನ ಮಹಿಮೆಯನ್ನ ಸಲ್ಲಲಿಕ್ಕಾಗುವಂತೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡು ಸ್ವಾಮಿ. ನಿನ್ನ ನಾಮದ ಘನತೆಗೋಸ್ಕರ ನಮ್ಮನ್ನು ಉಪಯೋಗಿಸು ಸ್ವಾಮಿ. ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯವಾದವರನ್ನು ಆಶೀರ್ವದಿಸು. ಎಲ್ಲಾ ಕುಟುಂಬಗಳನ್ನು ಆಶೀರ್ವದಿಸು. ಕುಟುಂಬದಲ್ಲಿ ನಂಬಿಕೆಯನ್ನು ಹೆಚ್ಚಿಸು, ಬಲಪಡಿಸು, ಆಶೀರ್ವದಿಸು. ಸೈತಾನನು ನಮ್ಮ ನಂಬಿಕೆಯನ್ನು ಕುಂದಿಸುವಂತ ಪ್ರಯತ್ನಗಳನ್ನು ಮಾಡುವಾಗ ಕರ್ತನೆ ನಿನ್ನ ಆತ್ಮನು ಈ ಭೂಮಿ ಮೇಲೆ ನೀನು ಮಾಡಿದ ಮಹತ್ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಮ್ಮ ಗಮನಕ್ಕೆ ತಂದು ನಾವು ಸಹ ಸ್ವಾಮಿ ನಂಬಿಕೆಯಲ್ಲಿ ಬಲ ಹೊಂದಿದವರಾಗಿ ನಿರೀಕ್ಷೆಯನ್ನ ಹೆಚ್ಚಿನ ರೀತಿಯಲ್ಲಿ ಭರವಸೆ ಇಟ್ಟವರಾಗಿ ಸ್ವಾಮಿ ಈ ಭೂಮಿ ಮೇಲೆ ನಂಬಿಕೆಯನ್ನ ಅನುಸರಿಸಲು ಸಹಾಯ ಮಾಡು ಸ್ವಾಮಿ. ನಂಬಿಕೆಯಲ್ಲಿ ಬದುಕಲು ಸ್ವಾಮಿ ಎಲ್ಲ ಸಂಶಯಗಳನ್ನು, ಎಲ್ಲ ಅಪನಂಬಿಕೆಗಳನ್ನು, ಅವಿಶ್ವಾಸಗಳನ್ನು ನಮ್ಮ ಹೃದಯದಿಂದ ನಮ್ಮ ಜೀವಿತದಿಂದ ತೆಗೆದು ಹಾಕು. ನಂಬಿಕಸ್ಥನಾದ ನಿನ್ನ ಹಸ್ತಕ್ಕೆ ಎಲ್ಲವನ್ನ ಒಪ್ಪಿಸಿಕೊಂಡು ಭೂಯಾತ್ರೆ ಎಲ್ಲಾ ಚಿಂತೆಯನ್ನ ನಿನಗೆ ವಹಿಸಿಬಿಟ್ಟು ಈ ಭೂಮಿ ಮೇಲೆ ನಿಶ್ಚಿಂತೆಯಿಂದ ನಂಬಿಕಸ್ಥರಾಗಿ ನಂಬಿಕೆಗೆ ಬರುವ ಫಲದ ನಿರೀಕ್ಷೆಯಲ್ಲಿ ಬದುಕುವ ಹಾಗೆ ನಮ್ಮನ್ನ ನಡೆಸು ಕರ್ತನೆ. ತಲೆಬಾಗಿ ಬಂದಿರುವಂತೆ ನಿನ್ನ ಭಕ್ತರನ್ನ ಆಶೀರ್ವದಿಸು. ಹಿರಿಯರಂತ ಪ್ರೇಮಕರ ಸಾರವನ್ನು ಆಶೀರ್ವದಿಸು. ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ನಂಬಿಕೆಗೆ ತಕ್ಕ ಪ್ರತಿಫಲವನ್ನ ಅವರ ಕುಟುಂಬದಲ್ಲಿ ಮಕ್ಕಳ ಜೀವಿತದಲ್ಲಿ ಅನುಗ್ರಹಿಸು. ನೀನು ಅಸಾಧ್ಯವಾದದ್ದನ್ನ ಸಾಧ್ಯವನ್ನಾಗಿ ಮಾಡುವಂತ ದೇವರು, ಅವರ ಜೀವಿತದಲ್ಲಿ ಅಸಾಧ್ಯವಾಗಿರುವಂತ ಎಲ್ಲ ಸಂಗತಿಗಳನ್ನ ತೆಗೆದುಹಾಕಿ ಎಲ್ಲವನ್ನ ನಿನ್ನ ಹೆಸರಿನ ಮುಖಾಂತರವಾಗಿ ಅವರ ಜೀವಿತದಲ್ಲಿ ಸಾಧ್ಯವನ್ನಾಗಿ ಮಾಡು. ಅವರ ಕಣ್ಣುಗಳು ಸ್ವಾಮಿ ನಿನ್ನ ಮಹಿಮೆಯನ್ನ ನಂಬಿಕೆಯಿಂದ ನೋಡುವಂತೆ ಸ್ವಾಮಿ ನಿನ್ನ ಆಶೀರ್ವಾದಗಳನ್ನ ಅನುಭವಿಸುವಂತೆ ವಿಶೇಷವಾಗಿ ಸ್ವಾಮಿ ಹಿರಿಯಂತ ಇವಲಿನ ಪಾಲಮರನ್ನು ಆಶೀರ್ವದಿಸು. ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ನಂಬಿಕೆಯಲ್ಲಿ ಬಲಪಡಿಸಿ ಅಭಿವೃದ್ಧಿ ಪಡಿಸಿ ನಿನ್ನ ನಾಮದ ಘನತೆಗೋಸ್ಕರ ಉಪಯೋಗಿಸು. ಸಹೋದರಿ ಆನೆಯವರನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ಮಗಳ ಜೀವಿತವನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಿ ನಿನ್ನ ನಾಮದ ಘನತೆಗೋಸ್ಕರ ಆ ಕುಟುಂಬವನ್ನು
ಆಶೀರ್ವದಿಸಿ, ನಿನ್ನ ನಂಬಿಕೆಯಲ್ಲಿ ಅವರನ್ನು ಬಲಪಡಿಸಿ ಅಭಿವೃದ್ಧಿಪಡಿಸಿ, ನಂಬಿಕೆ ಸೇವೆಯಲ್ಲಿ ಅವರನ್ನು ಉಪಯೋಗಿಸಿಕೊಂಡು ಮಹಿಮೆಯನ್ನು ಸ್ವಾಮಿ. ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನಂಬಿಕೆಯಿಂದ ಮಾಡುವಂತಹ ಪ್ರಾರ್ಥನೆ ಆಲಿಸು, ಸುದುತ್ರವನ್ನು ದಯಪಾಲಿಸು, ಅಸಾಧ್ಯವಾದದ್ದನ್ನ ಸಾಧ್ಯವನ್ನಾಗಿ ಮಾಡು ಸ್ವಾಮಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಗೆ ಸ್ವಾಮಿ ಅವರು ಉತ್ತರವನ್ನ ಪಡೆದುಕೊಂಡು ನಿನ್ನ ನಾಮದ ಮಹಿಮೆಯನ್ನ ಅವರು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳುವಂತೆ ಅನುಭವಿಸುವ ಹಾಗೆ ಕಾರ್ಯ ಮಾಡು ಸ್ವಾಮಿ. ಸಹೋದರ ಡೇವಿಡ್ ಅವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಹುಟ್ಟು ಬಲಪಡಿಸು, ಆರೋಗ್ಯದಿಂದ ತುಂಬಿಸು, ಕೊರತೆಗಳನ್ನು ನೀಗಿಸು, ನಿನ್ನ ನಂಬಿಕೆಯ ಪ್ರತಿಫಲವಾದಂತಹ ಆಶೀರ್ವಾದಗಳನ್ನ ಅವರು ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರ ಲೋಕೇಶ್ ಅವರಿಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು, ಅವ್ರ ಮೊಮ್ಮಗನನ್ನು ಆಶೀರ್ವದಿಸು, ನಂಬಿಕೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲ ಹೊಂದುವಂತೆ, ನಿನ್ನ ವಿಶ್ವಾಸದಲ್ಲಿ ಇನ್ನೂ ಅಭಿವೃದ್ಧಿ ಹೊಂದುವಂತೆ, ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ಕಾರ್ಯ ಮಾಡು. ನಿನ್ನ ಸೇವೆಯನ್ನು ಉಪಯೋಗಿಸುವ ಸ್ವಾಮಿ. ವಿಜಯ್ ಕುಮಾರ್ ಅವ್ರಿಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ಮಾಡುವಂತ ಸೇವೆಯನ್ನು ಆಶೀರ್ವದಿಸು. ನಿನ್ನ ನಾಮದ ಭಯಭಕ್ತಿಯಲ್ಲಿ ನಂಬಿಕೆಯಲ್ಲಿ ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನ ಅವರು ಕಂಡುಕೊಳ್ಳುವಂತೆ, ನಿನಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಚಿನ್ನಪ್ಪ ಸಾತ್ವಿಕ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ನಿನ್ನ ನಂಬಿಕೆಯನ್ನ ಬಲಪಡಿಸು, ಅಭಿವೃದ್ಧಿಪಡಿಸು, ಇನ್ನು ಹೆಚ್ಚಿನ ಸೇವೆ ಮಾಡಲು ಬಲಾಧಿಕ್ಯಗಳನ್ನು ಕೊಡು. ನಿನ್ನ ಸೇವೆಯನ್ನು ಉಪಯೋಗಿಸುವ ಸ್ವಾಮಿ. ಊಟದಲ್ಲಿ ಕೂಡಿ ಬರುವಂತ ಪ್ರತಿಯೊಬ್ಬರನ್ನೇ ನಷ್ಟಪಡಿಸ್ತೇನೆ ಸ್ವಾಮಿ. ಬರಬೇಕಾಗಿರ್ತಕ್ಕಂತ ನಿನ್ನ ಮಕ್ಕಳನ್ನ ಈ ಕೂಟದಲ್ಲಿ ಭಾಗವಹಿಸುವಂತೆ ಸಹಾಯ ಮಾಡು. ಸಹೋದರ ಸ್ವಾಮಿ ನರಸಿಂಹಯ್ಯ ಅವರನ್ನ ಇವತ್ತು ಈ ಕೂಟಕ್ಕೆ ತಂದದಕ್ಕಾಗಿ ನಿನಗೆ ಸ್ತೋತ್ರ. ನಂಬಿಕೆಯಲ್ಲಿ ಮಗನು ಬದುಕುತ್ತಿರುವಾಗ ಆತನ ಕುಟುಂಬ ಮಕ್ಕಳನ್ನ ಕೊಟ್ಟಂತ ಸೇವೆಯನ್ನ ಆಶೀರ್ವದಿಸಿ, ಬಲಪಡಿಸಿ, ಅಭಿವೃದ್ಧಿಪಡಿಸು. ನಿನ್ನ ನಾಮದ ಘನತೆಗೋಸ್ಕರ ಉಪಯೋಗಿಸುವ ಸ್ವಾಮಿ. ಹೀಗೆ ನಾವೆಲ್ಲರೂ ನಂಬಿಕಸ್ಥರಾಗಿ ಬದುಕುವಂತೆ ನಮ್ಮ ಕೈಗಳನ್ನ ಬಲಪಡಿಸು, ನಮ್ಮ ಕಾಲುಗಳನ್ನು ಚುರುಕುಗೊಳಿಸು, ನಮ್ಮ ಆತ್ಮಗಳನ್ನ ಸ್ವಾಮಿ ಪರಲೋಕದ ಆತ್ಮನ ಬಲದಿಂದ ಮೇಲಕ್ಕೆತ್ತು ನಿನ್ನ ನಾಮದ ಘನತೆಗೋಸ್ಕರ ನಮ್ಮನ್ನು ಅಭಿವೃದ್ಧಿಪಡಿಸು. ನಿನ್ನ ಸೇವೆ ಉಪಯೋಗಿಸುವ ಸ್ವಾಮಿ. ನನ್ನನ್ನು ಕುಟುಂಬ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸೊಸೆಯನ್ನು ಹಚ್ಕೊಳ್ತಿದ್ದೇನೆ ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸಿ, ನಂಬಿಕೆಯಲ್ಲಿ ಬಲಪಡಿಸಿ, ಅಭಿವೃದ್ಧಿಪಡಿಸಿ, ನಿನ್ನ ನಾಮದ ಘನತೆಗೋಸ್ಕರ ನಮ್ಮನ್ನು ಉಪಯೋಗಿಸುವ ಸ್ವಾಮಿ. ಅಸ್ವಸ್ಥರಾಗಿ ಕಷ್ಟದಿಂದ ಕಾಯಿಲೆಯಿಂದ ಬಳಲುತ್ತಿರುವಂತ ಪ್ರಾರ್ಥನೆಯಲ್ಲಿ ಜ್ಞಾಪನೆಯನ್ನ ನೀಡಿರುವಂತ ಈ ಮಕ್ಕಳನ್ನು ಹಚ್ಕೊಪ್ಪಿಸ್ತೇನೆ ಸ್ವಾಮಿ. ಸುಧಾಕರ್ ರೆಡ್ಡಿ ಅವರನ್ನು ಮುಟ್ಟಿ ಗುಣಪಡಿಸು, ಅವರನ್ನು ಸ್ವಸ್ಥಪಡಿಸು, ಅವರು ಎದ್ದು ನಡೆದಾಡುವಂತೆ ಕಾರ್ಯ ಮಾಡು. ನಿನ್ನ ಮೇಲೆ ನಂಬಿಕೆ ಇಡುವಂತ ಕೃಪೆ ತೋರು. ನಂಬಿಕೆಯಿಂದ ಸ್ವಾಮಿ ಬದುಕುವಂತೆ, ನಿನ್ನ ಕೃಪಾಶ್ರಯವನ್ನ ಪಡೆದುಕೊಂಡವರಾಗಿ ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡು. ಬಿಡುಗಡೆ ಮಾಡು ಸ್ವಾಮಿ. ಕ್ಯಾನ್ಸರ್ ಕಾಯಿಲೆಯಿಂದ ಅವರನ್ನು ವಾಸಿ ಮಾಡು ಸ್ವಾಮಿ. ಸಹೋದರ ವರಪ್ರಸಾದ್ ಅವರನ್ನು ಮುಟ್ಟಿ ಗುಣಪಡಿಸು. ನಿನಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಎಂಬುದನ್ನು ಅವರ ಜೀವಿತದಲ್ಲಿ ಸಾಧಿಸು ಸ್ವಾಮಿ, ತೋರಿಸು ಸ್ವಾಮಿ. ಸಹೋದರಿ ವನಿತಾ ಹಾಗೂ ರಮ್ಯ ಅವರನ್ನು ಮುಟ್ಟು ಸ್ವಾಮಿ. ಈ ಭಯಂಕರವಾದಂತ ಅಸಾಧ್ಯವಾದ ಕಾಯಿಲೆಯನ್ನ ನೀನು ಅವರ ಜೀವಿತದಲ್ಲಿಂದ ತೆಗೆದು ಹಾಕಿ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದನ್ನು ನಿರೂಪಿಸಿ, ನಿನ್ನ ನಂಬಿಕೆಯಲ್ಲಿ ಸ್ವಾಮಿ ಅವರನ್ನು ಬಲಪಡಿಸಿ, ನಿನ್ನ ಮಹಿಮೆಗೋಸ್ಕರ ಸ್ವಾಮಿ ಅವ ಮಕ್ಕಳನ್ನ ಆಶೀರ್ವದಿಸಿ ಸಜೀವಿಗಳನ್ನಾಗಿ ಮಾಡಬೇಕೆಂದಾಗಿ ಬೇಡ್ತೇನೆ ಸ್ವಾಮಿ. ಸಹೋದರಿ ಕಾವ್ಯ ಕುಟುಂಬವನ್ನು ಸರಿಪಡಿಸು, ಮಗಳ ಜೀವಿತವನ್ನ ನೆಟ್ಟಗೆ ಮಾಡು, ಅವರ ಕುಟುಂಬವು ರಕ್ಷಿಸಲ್ಪಡುವಂತೆ ಕಾರ್ಯ ಮಾಡು. ಸಹೋದರಿ ವಾಣಿ ಗರ್ಭ ಫಲವನ್ನ ದಯಪಾಲಿಸಿಕೊಡು ಸ್ವಾಮಿ. ಮಕ್ಕಳೊಂದಿಗೆ ಬಂದು ನಿನ್ನನ್ನು ಕೊಂಡಾಡುವಂತೆ ಕಾರ್ಯ ಮಾಡು. ರಮಾನಂದ ನಗರದಲ್ಲಿ ಆಲಯ ಕಟ್ಟುವಂತೆ ಕೃಪೆ ತೋರು. ಮಕ್ಕಳು ನಿನ್ನನ್ನು ಆಲಯದಲ್ಲಿ ಆರಾಧಿಸುವಂತೆ ಸಹಾಯ ಮಾಡು. ಪರೀಕ್ಷೆ ಬರೆಯುತ್ತಿರುವ ಮಕ್ಕಳಿಗೋಸ್ಕರ ಪ್ರಾರ್ಥನೆ. ಈ ಸಮಯದಲ್ಲಿ ಅವರ ಹತ್ತಿರವಿದ್ದವರನ್ನ ಬಲಪಡಿಸಿ, ಚೇತನಪಡಿಸಿ, ಎಲ್ಲ ಮಕ್ಕಳ ಭವಿಷ್ಯಕ್ಕೆ ಆಧಾರವಾಗಿದ್ದುಕೊಂಡು ಉತ್ತಮವಾದಂತ ರೀತಿಯಲ್ಲಿ ಮಕ್ಕಳು ಬರೆದು ಫಲಿತಾಂಶವನ್ನು ಪಡೆದು ಉನ್ನತವಾದ ಗುರಿ ಮುಟ್ಟುವಂತೆ ನಂಬಿಗಸ್ತರಾಗಿ, ನಂಬಿಕೆಯಲ್ಲಿ ಬಲ ಹೊಂದಿ ನಿತ್ಯ ಜೀವವನ್ನು ಹೊಂದಲಿಕ್ಕಾಗುವಂತೆ ಕಾರ್ಯ ಮಾಡಿಸುವ. ಈ ಬೆಳಗಿನ ಜಾವದಲ್ಲಿ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸ್ತೇನೆ. ನಮ್ಮ ದೇಶದಲ್ಲಿರುವಂತಹ ಸ್ವಾತಂತ್ರ್ಯಕ್ಕಾಗಿ ಪ್ರಾರ್ಥಿಸ್ತೇನೆ. ಮುಂದೆ ಬರುವಂತ ಚುನಾವಣೆಯಲ್ಲಿ ಉತ್ತಮವಾದಂತ ಸರ್ಕಾರಕ್ಕಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲವನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ನಿರ್ವಹಿಸುತ್ತಿರುವ ತಂದೆಯಾದ ದೇವರೇ, ನಿನ್ನ ನಂಬಿಗಸ್ತನು, ನಿನ್ನ ಸುವಾರ್ತೆ ಸೇವೆಗಾಗಿ ಕಾರ್ಯ ಮಾಡು. ನಿನ್ನ ಮಕ್ಕಳ ಬಿಡುಗಡೆಗಾಗಿ ಕಾರ್ಯ ಮಾಡು. ನಿನ್ನ ರಾಜ್ಯದ ಹಿತಕ್ಕಾಗಿ ಕಾರ್ಯ ಮಾಡು. ನಿನ್ನ ಬರೋಣಕ್ಕಾಗಿ ಕಾರ್ಯ ಮಾಡು. ನಿನ್ನ ಚಿತ್ತವನ್ನ ನೆರವೇರಿಸು, ಮಹಿಮೆ ಮಾಡು. ಎಲ್ಲಾದರಲ್ಲಿ ನಿನಗೆ ಮಹಿಮೆ ಆಗಲಿ. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನಾಗಿರುವ
ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನೀತಿಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ನಂಬಿರುವಂತೆ ಎಲ್ಲಾ ದೇವ ಜನರ ಸಂಗಡ, ನಂಬಬೇಕಾಗಿರುವಂತಹ ಪ್ರತಿಯೊಬ್ಬ ಮಾನವರ ಸಂಗಡ ಈಗಲೂ ಯಾವಾಗಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ನನ್ನೊಟ್ಟಿಗೆ ಎದ್ದು ಕರ್ತನನ್ನ ಸ್ತುತಿಸುತ್ತಾ ಕೊಂಡಾಡುತ್ತಾ ದೇವರ ನಾಮಕ್ಕೆ ಘನತೆ ತರುವ ಹಾಗೆ ನಮ್ಮ ಸಮಯವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ನಾವೆಲ್ಲರೂ ದಿನನಿತ್ಯವೂ ಎಚ್ಚರವಾಗಿ ಪ್ರಾರ್ಥಿಸುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ನಂಬಿಕೆಯಲ್ಲಿ ಬಲ ಹೊಂದಿ ದೇವರ ಮಹಿಮೆಗಾಗಿ ನಾವು ಉಪಯೋಗಿಸಲ್ಪಡುವ ಹಾಗೆ ಕರ್ತನು ಆತ್ಮ ದಿನನಿತ್ಯವೂ ನಮ್ಮಲ್ಲಿದ್ದು ಕಾರ್ಯ ಸಾಧಿಸಿ ನಮ್ಮೆಲ್ಲರನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳೊಂದಿಗೆ ನಮ್ಮೆಲ್ಲರಿಗೆ ಬೀಳ್ಕೊಡ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Thank you, Pastor. ಧನ್ಯವಾದಗಳು. Thank you, Pastor. Good morning, everybody. ಥ್ಯಾಂಕ್ ಯು ಸರ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ.